ಸೊ ಲಾಸ್ಟ್ ಎಪಿಸೋಡ್ಸ್ ಅಲ್ಲೇ ನಾನು ಹೇಳಿದ್ದೆ, ಕ್ರಿಸ್ಟಲ್ ಬಗ್ಗೆ ಹೇಳಿದ್ದೆ. ಅಂಡ್ ಇವತ್ತು ಅದರ ಜೊತೆ ನೀವು ಯಾವ ತರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬಹುದು ಅಂದ್ರೆ ನಿಮಗೆ ಬೇಕಾಗಿರುವಂತ ಯಾವುದೇ ಇರ್ಲಿ, ಆರೋಗ್ಯ ವಿಚಾರ ಇರ್ಲಿ, ಮತ್ತೆ ಮನೆ ವಿಚಾರ, ನಿಮ್ ಪರ್ಸನಲ್ ಥಿಂಗ್ಸ್ ಏನ್ ಬೇಕು ಅದಕ್ಕೆಲ್ಲ ಯಾವ ರೀತಿ ಕನೆಕ್ಟ್ ಆಗ್ಬೇಕು, ಯಾವ ರೀತಿ ಅದನ್ನ ಆಕರ್ಷಣೆ ಮಾಡ್ಬೇಕು ಕ್ರಿಸ್ಟಲ್ಸ್ ನ ಉಪಯೋಗ ಮಾಡ್ಕೊಂಡು ಅಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಇವತ್ತು ನಿಮ್ಮ ಹತ್ರ ಯಾವುದೇ ಕ್ರಿಸ್ಟಲ್ ಇರ್ಲಿ ನಿಮ್ಮ ಬಳಿ ಇಟ್ಕೊಳ್ಳಿ. ನೀವು ಯಾವುದೇ ಕ್ರಿಸ್ಟಲ್ ಇರ್ಲಿ ನಿಮ್ಮ ಬಳಿ ಇಟ್ಕೊಳ್ಳಿ. ಚಿಕ್ಕದಿರ್ಲಿ ಪರವಾಗಿಲ್ಲ, ದೊಡ್ಡದಿರ್ಲಿ, ಕ್ರಿಸ್ಟಲ್ ನಿಮ್ಮ ಹತ್ರ ಇದ್ರೆ ನೀವು ಅದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಇವತ್ತು. ಓಕೆ, ಮೊದಲನೇದಾಗಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಇಲ್ದೇ ಇರುವಂತದ್ದು. ಇವಾಗ ನನಗೆ ಕಾರ್ ಬೇಕು, ಅದ್ ನನ್ನ ಹತ್ರ ಇಲ್ಲ ಇವಾಗ, ಸೊ ಅದನ್ನ ನಾನು ಸೃಷ್ಟಿ ಮಾಡ್ಕೋಬೇಕು ಇವಾಗ. ಓಕೆ, ಹಣಕಾಸಿದ್ರೆ ನಾನು ಡೈರೆಕ್ಟ್ ಆಗಿ ಹೋಗಿ ತಗೊಂಡ್ಬೋದು. ಇವಾಗ ಅದಕ್ಕೆ ಸೂಕ್ತವಾದ ಹಣಕಾಸು ನನ್ನ ಹತ್ರ ಇರಲ್ಲ. ಇವಾಗ ಒಂದು 10 lakhs ರೂಪಾಯಿ ಕಾರ್ ನನಗ್ ಬೇಕು ಅಂದಾಗ ಫಸ್ಟ್ ಅದನ್ನ ನಾನು ಯಾವ ರೀತಿ ಆಕರ್ಷಣೆ ಮಾಡ್ಕೋಬೇಕು, ಆಕರ್ಷಣೆ ಮಾಡ್ಕೊಂಡಾಗ ನನ್ಗೆ ಯಾವ ರೀತಿ ಹಣಕಾಸೆಲ್ಲ ಅಡ್ಜಸ್ಟ್ ಆಗ್ತಾ ಬರ್ತಾ ಇರುತ್ತೆ. ಓಕೆ, ಇವಾಗ ಮನೆ ಇರಲ್ಲ, ಮನೆ ಇಲ್ದೇ ಇರೋದನ್ನ ನೀವ್ ಇವಾಗ ಸೃಷ್ಟಿ ಮಾಡ್ಕೊಂಡು ಅದನ್ನ ಆಕರ್ಷಣೆ ಮಾಡ್ಕೋಬೇಕು ಅಲ್ವಾ. ಯಾವ ರೀತಿ ಇದನ್ನ ಮಾಡ್ಕೋಬೇಕು? ಫಸ್ಟ್ಗೆ ನಮ್ಗೆ ಏನ್ ಬೇಕು ಅನ್ನೋ ಒಂದು ಕ್ಲಾರಿಟಿ ಇರ್ಬೇಕು. ಇವಾಗ ನನ್ಗೆ ಕಾರ್ ಬೇಕು, ಯಾವ ತರ ಕಾರ್ ಬೇಕು, ಯಾವ ಕಲರ್ ಕಾರ್ ಬೇಕು, ಎಷ್ಟು ಬಜೆಟ್ ಇರುವಂತ ಕಾರ್ ಬೇಕು, ಅದರಲ್ಲಿ ಒಳಗಡೆ ಇರುವಂತ ಫೀಚರ್ಸ್ ಅಂಡ್ ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ಒಂದು ಕ್ಲಾರಿಟಿ ಇರ್ಬೇಕು. ಆಯ್ತಾ, ಇದೇ ಬಣ್ಣದ ಇರ್ಬೇಕು, ಇಷ್ಟದೇ ಕಾಸ್ಟ್ ಇರ್ಬೇಕು, ಅಂಡ್ ಈ ತರ ಕಂಪ್ನಿದ್ ಇರ್ಬೇಕು ಅನ್ನೋ ಒಂದು ಕ್ಲಾರಿಟಿ ಇರ್ಬೇಕು ಫಸ್ಟ್. ಇವತ್ತು ನನ್ಗೆ ಕೆಂಪು ಬಣ್ಣ ಇಷ್ಟ ಆಗುತ್ತೆ, ಮತ್ತೆ ನಾಳೆ ನನ್ಗೆ ಕಪ್ಪು ಬಣ್ಣ ಇಷ್ಟ ಆಗುತ್ತೆ. ಆ ತರ ಒಂದು ಚೇಂಜ್ ಆಗ್ತಾ ಇದ್ರೆ ನಮ್ದು ಮ್ಯಾನಿಫೆಸ್ಟೇಷನ್ ಆಗಲ್ಲ. ಓಕೆನಾ? ಯಾವತ್ಗೆ ಆಗ್ಲಿ ಏನೇ ನೀವು ಡಿಸಿಷನ್ ತಗೊಳ್ಳಿ, ಕ್ಲಾರಿಟಿ ಆಗಿ ತಗೊಳ್ಳಿ. ಅದು ನಿಮ್ಮ ಆರೋಗ್ಯದ ವಿಚಾರವಾಗ್ಲಿ ಪರವಾಗಿಲ್ಲ, ಇಲ್ಲ ನಿಮ್ಗೆ ಏನಾದ್ರೂ ಆಕರ್ಷಣೆ ಮಾಡ್ಬೇಕಾದ್ರೂ ಅಷ್ಟೇ, ಮನೆ ಆಗ್ಲಿ, ಇಲ್ಲ ಕಾರ್ ಆಗ್ಲಿ, ಇಲ್ಲ ಏನಾದ್ರೂ ನಿಮ್ಮ ಜಾಬ್ ಆಗ್ಲಿ, ಒಂದು ಕ್ಲಾರಿಟಿ ಇರ್ಬೇಕು. ಯಾವಾಗ್ಲೂ ಅಷ್ಟೇ, ಕ್ಲಾರಿಟಿ ಇಲ್ಲದೆ ಇದ್ರೆ ನೀವ್ ಅನ್ಕೊಂಡಿದ್ದು ಖಂಡಿತ ಅದು ಮ್ಯಾನಿಫೆಸ್ಟೇಷನ್ ಆಗಲ್ಲ. ನೆಕ್ಸ್ಟ್ ಒನ್, ಪಿರಮಿಡ್ಸ್ ಉಪಯೋಗಿಸ್ಕೊಂಡು ನಾವು ಧ್ಯಾನ ಕನೆಕ್ಟಿವಿಟಿಗೆ 3 ಪಟ್ಟು ಎನರ್ಜಿ ಹೆಚ್ಚಾಗುತ್ತೆ. ಅಂಡ್ ಕ್ರಿಸ್ಟಲ್ಸ್ ಬಳಕೆಯಿಂದ 10 ಪಟ್ಟು ಎನರ್ಜೀಸ್ ಹೆಚ್ಚಾಗುತ್ತೆ. ಸೊ ಇಲ್ಲಿ ಏನ್ ನೋಡ್ಬೇಕಂದ್ರೆ, ಮ್ಯಾನಿಫೆಸ್ಟೇಷನ್ ವಿಚಾರ ಬಂದಾಗ ಕ್ರಿಸ್ಟಲ್ಸ್ ನ ಬಳಸ್ಕೊಂಡು ತುಂಬಾ ಫಾಸ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು. ಇಟ್ಸ್ ವೆರಿ ಈಸಿ ಟೆಕ್ನಿಕ್. ಓಕೆ, ಈಗ ಯೂನಿವರ್ಸ್ಗೆ ಗೊತ್ತು, ಯೂನಿವರ್ಸ್ಗೆ ಏನು ಜಸ್ಟ್ ಯೂನಿವರ್ಸ್ ನಮ್ಗೆ ಬ್ಲೆಸ್ ಮಾಡ್ತಾರೆ. ತಥಾಸ್ತು ತಥಾಸ್ತು, ನೀವ್ ಏನೇ ಕೇಳಿ ತಥಾಸ್ತು ತಥಾಸ್ತು ಅಂತಾರೆ. ಅದೇ ಹೇಳಿದ್ನಲ್ಲ, ವಿತೌಟ್ ಕ್ಲಾರಿಟಿ ನಾವು ಕೇಳ್ತಾ ಇದ್ದಾಗ ಯೂನಿವರ್ಸ್ಗೂ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಅಂದ್ರೆ ನೀವ್ ಏನ್ ಕೇಳಿದ್ರು ಅದ್ ಕೊಡುತ್ತೆ. ಇವಾಗ 21 days ಒಂದ್ ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ಕೊಂತೀರಾ, ಅದ್ರಲ್ಲಿ ಮನೆ ಸಿಂಗಲ್ ಬೆಡ್ರೂಮ್ ಇಂದ ಸ್ಟಾರ್ಟ್ ಮಾಡಿರ್ತೀರ. ಫಸ್ಟ್ ನನ್ಗೆ ಸಿಂಗಲ್ ಬೆಡ್ರೂಮ್ ಮನೆ ಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀರಿ. ನೆಕ್ಸ್ಟ್ 3 ದಿವಸ ಆದ್ಮೇಲೆ ಡಬಲ್ ಬೆಡ್ರೂಮ್ ಬೇಕು ಅಂತ ಬಂದ್ಬಿಡುತ್ತೆ ಮೈಂಡ್ಗೆ ಅಲ್ವಾ. ಸೊ ಫಸ್ಟ್ ಡೇ ಸಿಂಗಲ್ ಬೆಡ್ರೂಮು, ಸೆಕೆಂಡ್ ಡೇ ಡಬಲ್ ಬೆಡ್ರೂಮು, ಆಮೇಲೆ ಹೋಗ್ತಾ ಹೋಗ್ತಾ ಡ್ಯೂಪ್ಲೆಕ್ಸ್. 6ನೇ ದಿನಕ್ಕೆ 21 days ಮ್ಯಾನಿಫೆಸ್ಟೇಷನ್ ನೀವು ಪ್ಲಾನ್ ಮಾಡಿದಾಗ ನಿಮ್ದು ಯಾವ ತರ ವೇರಿಯೇಷನ್ ಆಗುತ್ತೆ ಅಂತ ನಾ ಹೇಳ್ತಾ ಇದ್ದೀನಿ. 6ನೇ ದಿನಕ್ಕೆ ಡ್ಯೂಪ್ಲೆಕ್ಸ್ ಆಗುತ್ತೆ, 8ನೇ ದಿನಕ್ಕೆ ಮತ್ತೆ ಇನ್ನ ಲಾನ್ ಗೀನ್ ಅದು ಬೇರೆ ಎಲ್ಲ ನೀವು ಪ್ಲಾನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅವಾಗ ಫೈನಲ್ ಔಟ್ಪುಟ್ ಏನ್ ಬರುತ್ತೆ ಗೊತ್ತಾ? ಎಲ್ಲ ಮಿಕ್ಸ್ ಆಗಿ ಒಂದು ಚಿಕ್ಕದಾಗಿ ಬಂದ್ಬಿಡುತ್ತೆ. ಅಂದ್ರೆ ನಿಮ್ದು
ಮೈಂಡ್ ಸೆಟ್ ಯಾವಾಗ್ಲೂ ಅಷ್ಟೇ ಮ್ಯಾನಿಫೆಸ್ಟೇಷನ್ ಅಲ್ಲಿ ಕ್ಲಾರಿಟಿ ಬೇಕು. ಇವಾಗ ಯೂನಿವರ್ಸ್ ಹತ್ರ ಒಂದು ಪ್ರೇಯರ್ ಇಟ್ಟಿದ್ದೀರಾ, ಜಸ್ಟ್ ಟ್ರೈ ಮಾಡಿ. ಇವಾಗ ಒಂದು ಪ್ರೇಯರ್ ಇಟ್ಟಿದ್ರೆ ಒಂದು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಐಫೋನ್ ಬೇಕು, ಐಫೋನ್ ಯಾವ್ದು, ಐಫೋನ್ 15, 16 ಪ್ರೋ ಬೇಕು, ಒಂದ್ರಲ್ಲೇ ಫಿಕ್ಸ್ ಆಗಿ ಜಸ್ಟ್ ಅದಕ್ಕೆ 16 ಪ್ರೋನೇ ಬೇಕು ಅಂತೇಳಿ ಫಸ್ಟ್ ಡೇ ಮ್ಯಾನಿಫೆಸ್ಟೇಷನ್ ಅಲ್ಲಿ ನೀವ್ ಏನ್ ಬರ್ಕೊಂತೀರ, ಬರೆಯೋದಾಗ್ಲಿ ಇಲ್ಲ ಯೂನಿವರ್ಸ್ ಒಂದು ಥಾಟ್ ಇಟ್ಟೋದಾಗ್ಲಿ ಮಾಡಿದಾಗ ಆ 21 ಡೇಸ್ ಕೂಡ ಅದೇ ಇರ್ಬೇಕು, ಐಫೋನ್ 16 ಇರ್ಬೇಕು, 16 ಪ್ರೋ. ಓಕೆ, ನೀವು ಚೇಂಜ್ ಮಾಡ್ಬೇಡಿ. ಇಲ್ಲ ನಿನ್ ಫ್ರೆಂಡ್ ಬಂದ್ಬಿಟ್ಟು ಬೇರೆ ಬ್ರ್ಯಾಂಡ್ ಹೇಳಿದ್ರು ಅದಕ್ ಚೇಂಜ್ ಆಗ್ಬೇಡಿ, ಅವಾಗ ಖಂಡಿತ ಮ್ಯಾನಿಫೆಸ್ಟೇಷನ್ ಆಗಲ್ಲ. ಆಸ್ಕ್ ಬಿಲೀವ್ ರಿಸೀವ್ ಅಂತ ಇದೆಯಲ್ಲ, ಈ ಮ್ಯಾನಿಫೆಸ್ಟೇಷನ್ ನ 3 ಟೆಕ್ನಿಕ್ಸ್. ಇದು ಪರ್ಫೆಕ್ಷನ್ ಆಗಿರ್ಬೇಕು. ಆಸ್ಕ್ ವಾಟ್ ಎವರ್ ಯು ಆಸ್ಕ್, ಏನೇ ಇರ್ಲಿ ಆ ಒಂದು ಕ್ಲಾರಿಟಿ, ಆ ಒಂದು ಪರ್ಫೆಕ್ಷನ್ ಇಂದ ಕೇಳಿದಾಗ ಅದು ಖಂಡಿತ ಆಗುತ್ತೆ. ಸೊ ಕ್ರಿಸ್ಟಲ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಮಾಡ್ಬೇಕು, ಕ್ರಿಸ್ಟಲ್ಸ್ಗೆ ಫಸ್ಟ್ ನಾವು ಯಾವ ತರ ಕನೆಕ್ಟ್ ಆಗ್ಬೇಕು ಹೇಳ್ಕೊಡ್ತೀನಿ ನೋಡಿ. ನಿಮ್ಮ ಹತ್ರ ಇರೋ ಕ್ರಿಸ್ಟಲ್ಸ್ ನ ತೋರಿಸ್ತೀರಾ ಕ್ಯಾಮ್ರಾ ಮುಂದೆ? ಹ್ಯಾಂಡ್ ರೈಸ್ ಮಾಡಿ, ಯಾರಾದ್ರೂ ಕ್ರಿಸ್ಟಲ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ ತೋರಿಸಿ, ನಾನು ನೋಡ್ಕೊಂತೀನಿ. ಯಾವುದೇ ರೀತಿ ಕ್ರಿಸ್ಟಲ್ ಇರ್ಲಿ, ನಿಮ್ಮ ಎಡಗೈ ಮೇಲೆ ಇಟ್ಕೊಳ್ಳಿ. ಫಸ್ಟ್ ಎಡಗೈ ಮೇಲೆ, ಆಮೇಲೆ ಬಲಗೈಯನ್ನ ಈ ತರ ಕ್ಲೋಸ್ ಮಾಡಿ. ನೀವು ಏನ್ ಕೇಳ್ಬೇಕಾಗಿದ್ರು ನೀವು ಆ ಕ್ರಿಸ್ಟಲ್ಗೆ ಕನೆಕ್ಟ್ ಆಗ್ಬೇಕಂದ್ರೆ ಫಸ್ಟ್ಗೆ ಈ ತರ ಇರ್ಬೇಕು. ಓಕೆ, ಧ್ಯಾನ ಮಾಡ್ಬೇಕಾದ್ರೆ ಈ ತರ ಇರುತ್ತೆ ನೋಡ್ಕೊಳ್ಳಿ. ಧ್ಯಾನ ಮಾಡ್ಬೇಕಾದ್ರೆ ಈ ತರ ಇಟ್ಕೋಬೇಕು. ನಾವು ನಾರ್ಮಲ್ ಆಗಿ ಯಾವ ತರ ಮಾಡ್ತಾ ಇದ್ದೋ ಆ ತರ, ಅದ್ರ ಮಧ್ಯದಲ್ಲಿ ಕ್ರಿಸ್ಟಲ್ ಇರ್ಬೇಕು. ಯಾಕಂದ್ರೆ 2 ಕಡೆ ಎನರ್ಜೀಸ್ ಅದು ಕನೆಕ್ಟ್ ಆಗುತ್ತೆ. ಏನಾದ್ರೂ ನಮ್ಗೆ ಮ್ಯಾನಿಫೆಸ್ಟೇಷನ್ ವಿಶ್ ಇದ್ದಾಗ ಈ ತರ ಬರ್ಬೇಕು. ಈ ತರ ಇಟ್ಕೊಂಡು ಕೂತ್ಕೊಳ್ಳಿ. ಫಸ್ಟ್ ಈ ತರ ಇಟ್ಕೊಂಡಾದ್ಮೇಲೆ ಮೈಂಡ್ ನ ಫ್ರೀ ಮಾಡ್ಕೊಳ್ಳಿ. ಜಸ್ಟ್ ಕಾಮ್ ಆಗಿ ಬಿಟ್ಬಿಡಿ, ಏನು ಆಲೋಚನೆಗಳು ಬೇಡ. 3 ಸಲ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಉಸಿರನ್ನ ಬಿಡಿ. ಇದು 3 ಸಲ ಮಾಡಾದ್ಮೇಲೆ ಯಾವುದೇ ಇರ್ಲಿ, ಇವಾಗ ನಾವು ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತೀವಿ, ಇವಾಗ ಮಗು ಕೈ ಹಿಡ್ಕೊಂಡಿರ್ತೀವಲ್ಲ, ಕೈ ಹಿಡ್ಕೊಂಡಾಗ ಒಬ್ಬ ವ್ಯಕ್ತಿಗೆ ಕನೆಕ್ಟ್ ಆಗೋದಾಗ್ಲಿ ಒಂದು ವಸ್ತುಗೆ ಕನೆಕ್ಟ್ ಆಗೋದು ಇಷ್ಟೇ ಈಸಿ. ಅದರೊಟ್ಟಿಗೆ 3 ಟೈಮ್ಸ್ ದೀರ್ಘವಾಗಿ ಡೀಪ್ ಆಗಿ 3 ಸಲ ಉಸಿರನ್ನ ತಗೊಂಡು 3 ಸಲ ಉಸಿರನ್ನ ಬಿಡ್ಬೇಕು. ಅವಾಗ ಎಂತದೇ ಇರ್ಲಿ ಕನೆಕ್ಟ್ ಆಗ್ತೀವಿ. ಓಕೆ, ಸೊ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ಇದನ್ನ ಈ ತರ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಈ ಪೊಸಿಷನ್ ಅಲ್ಲಿ ಇಟ್ಕೋಬೇಕು. ಫಸ್ಟ್ ಸ್ಟೆಪ್ ಏನು, ಆಸ್ಕ್. ಟು ಹೂಮ್ ಆಸ್ಕ್, ಯಾರನ್ನ ಕೇಳ್ಬೇಕು? ಯೂನಿವರ್ಸ್ ನ ಕೇಳ್ಬೇಕು. ಹೇಳಿದ್ನಲ್ಲ, ಫಸ್ಟ್ 21 ಡೇಸ್ ಅಂತ ಇಟ್ಕೊಳ್ಳಿ. 21 ಡೇಸ್ ಅಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ವಿಶ್ ಇದೆ, ಆಯ್ತಾ? ಇವಾಗ ನಂದು ವಿಷ್ ಏನಿದೆ, ಕಾರ್ ಬೇಕು. ನನಗೆ ಯಾವ ಕಾರ್ ಬೇಕು? ಓಕೆ, ಮಹೇಂದ್ರ ಅಪ್ಗ್ರೇಡ್ ಆಗಿರುವಂತ ಒಂದು ಸ್ಕಾರ್ಪಿಯೋ ಕಾರ್ ಬೇಕು. ಯಾವ ಬಣ್ಣ ಬೇಕು? ಬ್ಲ್ಯಾಕ್ ಬಣ್ಣ. ನನಗೆ ಬ್ಲ್ಯಾಕ್ ಅಂದ್ರೆ ಇಷ್ಟ, ಕಪ್ಪು ಬಣ್ಣದಲ್ಲಿ ನನ್ಗೆ ಕಾರ್ ಬೇಕು. ಫೀಚರ್ಸ್ ಏನು? ಬೇಸಿಕ್ ಇಂದ ಟಾಪ್ ಮಾಡಲ್ ವರ್ಗೂ ಇರುತ್ತೆ, ಟಾಪ್ ಎಂಡ್ ವರ್ಗೂ ಇರುತ್ತೆ. ಯಾವ್ದು ಬೇಕು, ನಿಮ್ ಬಜೆಟ್ ಯಾವ್ದಿದ್ಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ಲಾರಿಟಿ. ನಾನು ಏನಕ್ಕೆ ಇಷ್ಟು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಕ್ಲಾರಿಟಿ. ಇದು ಕಾರ್ ಮ್ಯಾನಿಫೆಸ್ಟೇಷನ್ಗೆ. ಓಕೆ, ಡೀಪ್ ಆಗಿ. ಓಕೆ, 21 ದಿವಸದಲ್ಲಿ ಅದು ಯಾವ ತರ ಇರ್ಬೇಕಂದ್ರೆ, ಇದು ಆಲ್ರೆಡಿ ನೀವು ಮಾಡ್ತಾ ಅದು ಆಲ್ರೆಡಿ ನಿಮ್ಮಲ್ಲಿ ಬಂದ್ಬಿಟ್ಟಿದೆ ಅಂತ ಒಂದು ಫೀಲ್ ಬರ್ಬೇಕು.
ಓಕೆ. ಆ ಮತ್ತೆ ಸೀಟ್ ನ ಬಣ್ಣ ಯಾವ್ದಾಗಿರ್ಬೇಕು, ಕೆಳಗಡೆ ಆ ಮ್ಯಾಟ್ ನ ಬಣ್ಣ ಯಾವ್ದಿರ್ಬೇಕು, ಒಳಗಡೆ ಏನೇನ್ ಫೀಚರ್ಸ್ ಅದೆಲ್ಲ ಕರೆಕ್ಟ್ ಆಗಿ ಒಂದು ಕ್ಲಾರಿಟಿಯಾಗಿ ನನ್ಗೆ ಇಂಥದೇ ಕಾರ್ ಬೇಕು ಅಂತ ಹೇಳಿ ಒಂದು ನನ್ಗೆ ಇಮ್ಯಾಜಿನೇಷನ್ ಬಂತು ಅಲ್ಲಿಗೆ. ಓಕೆ. ಮನಿ ಮ್ಯಾನಿಫೆಸ್ಟೇಷನ್ಗೆ ಯಾವ ತರ ಮನಿ ಮ್ಯಾನಿಫೆಸ್ಟೇಷನ್ಗೆ 30-40 ಸೈಟ್ ಅಲ್ಲಿ ಟ್ರಿಬಲ್ ಬೆಡ್ರೂಮು, ಎಂಟ್ರೆನ್ಸ್ ಇಲ್ಲಿಂದ ಅದು ನೀವು ಬೇಕಾದ್ರೆ ಬರ್ಕೋಬಹುದು, ಸೈಡ್ ಅಲ್ಲಿ ಬರ್ಕೊಬಹುದು. ಇವಾಗ ಮನೆ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ನಾನು, ಸೈಡ್ ಅಲ್ಲಿ ಒಂದ್ ಪೇಪರ್ ಅಲ್ಲಿ ಎಲ್ಲಿ ಎಂಟ್ರೆನ್ಸ್, ಎಲ್ಲಿ ಬೆಡ್ರೂಮ್ಸ್, ಎಲ್ಲಿ ದೇವ್ರ ಮನೆ, ಎಲ್ಲಿ ಕಿಚನ್ ಅಂತ ನೀಟಾಗಿ ಬರ್ಕೋಬೇಕು. ಓಕೆ. ಬರ್ದಾದ್ಮೇಲೆ ಅದನ್ನ 21 ಡೇಸ್ ಕೂಡ ಅದೊಂದೇ ಇರ್ಬೇಕು. ಇಲ್ಲ ಪಕ್ಕದಲ್ಲಿ ಇನ್ನೊಂದು ರೂಮ್ ಬೇಕು, ಮೇಲೆ ಇನ್ನೊಂದು ರೂಮ್ ಬೇಕು ಮಾಡಬೇಡಿ. ಓಕೆ. ನೆಕ್ಸ್ಟ್ ಹೆಲ್ತ್ ವೈಸ್ ಬಂದಾಗ್ಲೂ ಅಷ್ಟೇ, ಇವಾಗ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆ ಇರ್ಲಿ, ಇವಾಗ ಕಾಲ್ ನೋವಿರುತ್ತೆ, ಮೊಣಕಾಲ್ ನೋವಿಗೆ ಯಾವ ತರ ನಾವು ಅದನ್ನ ಮ್ಯಾನಿಫೆಸ್ಟೇಷನ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ, ನಿಮ್ ಆಲ್ರೆಡಿ ಮೊಣಕಾಲ್ ನೋವು ಇಲ್ದೇ ಇರೋ ಟೈಮಲ್ಲಿ ಯಾವ ತರ ನಿಮ್ಗೆ ಫೀಲ್ ಇತ್ತಲ್ಲ, ಯಾವ ತರ ನೀವು ಆರೋಗ್ಯವಾಗಿದ್ರಲ್ಲ, ಅಂದ್ರೆ ದೇಹದಲ್ಲಿ ಸಂಪೂರ್ಣ ಆರೋಗ್ಯವಾಗಿದ್ದೀನಿ, ನಾನು ಆರಾಮಾಗಿ ನಡೀತಾ ಇದ್ದೀನಿ, ಆರಾಮಾಗಿ ಕೂತ್ಕೊಂತಾ ಇದ್ದೀನಿ, ಆರಾಮಾಗಿ ಎದ್ದೊಳ್ತಾ ಇದ್ದೀನಿ, ಆ ತರ ಬರಿಬೇಕು. ಯಾವುದೇ ಕಾರಣಕ್ಕೂ ನನ್ಗೆ ಮೊಣಕಾಲ್ ನೋವು ಹೋಗ್ಲಿ, ನನ್ಗೆ ಮೊಣಕಾಲ್ ನೋವು ಕಡಿಮೆ ಆಗ್ಲಿ ಆ ತರ ಬರಿಬೇಡಿ. ನಿಮ್ಮ ಪ್ರಾಬ್ಲಮ್ನ ಅಲ್ಲಿ ಹೇಳ್ಬೇಡಿ. ಓಕೆ. ಮೊಣಕಾಲ್ ನೋವು ಇದ್ರೆ ಅದನ್ನ ಯಾವ ರೀತಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂದ್ರೆ, ಆಲ್ರೆಡಿ ನೀವು ಆರೋಗ್ಯವಾಗಿ ಇದ್ದೀರಾ ಅಂತ ನೀವು ಯೂನಿವರ್ಸ್ಗೆ ಹೇಳ್ಬೇಕು. ಓಕೆ. ಯಾವುದೇ ಇರ್ಲಿ, ಇವಾಗ ಹಾರ್ಟ್ ಪ್ರಾಬ್ಲಮ್ ಇರ್ಲಿ, ಆರ್ ಏನು ಸಿವಿಯರ್ ಆಗಿ, ಇವಾಗ BP ಶುಗರ್ಸು ಅಷ್ಟೆ, ನೀವು ಆ BP ಶುಗರ್ ಎಲ್ಲ ಇಲ್ದೇ ಇದ್ದಾಗ ಯಾವ ರೀತಿ ಫೀಲ್ ಅಲ್ಲಿ ಇದ್ರಿ, ಯಾವ ರೀತಿಯ ಸ್ವೀಟ್ಸ್ ಎಲ್ಲ ತಿಂತಾ ಇದ್ರಿ, ಆ ತರದ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ನಾನು ಆಲ್ರೆಡಿ ಅಂದ್ರೆ ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ನನ್ಗೆ ಇಷ್ಟವಾಗುವಂತ ತಿಂಡಿ ತಿನಿಸುಗಳನ್ನ ತಿಂತಾ ಇದ್ದೀನಿ ಅಂತೇಳಿ ನೀವು ಮೈಂಡ್ ಅಲ್ಲಿ ಅದನ್ನ ಪ್ರೋಗ್ರಾಮ್ ಮಾಡ್ಕೋಬೇಕು. ಓಕೆ. ನೆಕ್ಸ್ಟ್ ಇದು ಇದು ಯಾವುದೇ ರೀತಿ ವಿಶ್ ಇರ್ಲಿ, ಇದು ಕೇಳ್ಬೇಕು, ಈ ತರ ಕೇಳ್ಬೇಕು. ಯಾವ ತರ? ಫುಲ್ ಬ್ರೀಫ್ ಆಗಿರ್ಬೇಕು. ನಿಂಗೆ ಈ ತರದ್ದು ಒಂದು ಬಟ್ಟೆ ಬೇಕಾ, ಈ ತರ ಕಲರ್ದು ಬಟ್ಟೆ ಬೇಕಾ, ಅದೇ ಕಲರ್ ಇರ್ಬೇಕು. 21 ಡೇಸ್ ಇದು ಮುಂಚೆನೂ ಆಗುತ್ತೆ, 21 ಡೇಸ್ ಇನ್ನ ಮುಂಚೆನೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅಂದ್ರೆ ಡಿಪೆಂಡ್ಸ್ ಅಪಾನ್ ಕನೆಕ್ಟಿವಿಟಿ. ಓಕೆ. ಯಾವ ತರ ನೀವು ಕನೆಕ್ಟ್ ಆಗಿರ್ತೀರೋ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ಕನೆಕ್ಟಿವಿಟಿ ಲೇಟ್ ಇದ್ದಾಗ ಮ್ಯಾನಿಫೆಸ್ಟೇಷನ್ ಸ್ಲೋ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆ ಸ್ಲೋ ಆಗುತ್ತೆ ಅಂದ್ರೆ ಅದನ್ನ ರೀಸನ್ ಹೇಳ್ತೀನಿ. ನೆಕ್ಸ್ಟ್, ಯಾವುದೇ ಇಲ್ಲಿ ಕೇಳೋದ್ರಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಅದು ಇರೋ ತರನೇ ನೀವು ನಂಬಿಕೆ ಇಡ್ಬೇಕು. ಆಲ್ರೆಡಿ ನನ್ನ ಹತ್ರ ಈ ತರ ಕಾರ್, ದಿಸ್ ಇಸ್ ಮೈ ಕಾರ್, ದಿಸ್ ಇಸ್ ಮೈ ಹೌಸ್, ಈ ತರ ನನ್ನ ಆರೋಗ್ಯ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಲ್ರೆಡಿ ಚೆನ್ನಾಗಿರೋ ತರ ನೀವು ಹೇಳ್ಬೇಕು. ನೆಕ್ಸ್ಟ್ ಸ್ಟೆಪ್ ನಾ ಏನ್ ಹೇಳಿದ್ನಲ್ಲ, ಇವಾಗ ಕಾರ್ ಬೇಕು. ಓಕೆ. ನಾನು ಇವಾಗ ಯೂನಿವರ್ಸ್ ಹತ್ರ ಥಾಟ್ ಇಡ್ತಾ ಇದೀನಿ, ಡಿಯರ್ ಯೂನಿವರ್ಸ್, ನನ್ಗೆ ಈ ತರದ್ದು ಬೇಕಾಗಿದೆ, ಇದು ನಂದಾಗ್ಬೇಕಾಗಿದೆ ಅಂತ ವಿಶ್ ಹೇಳಿರ್ತೀರಲ್ವಾ. ನೆಕ್ಸ್ಟ್ ಸ್ಟೆಪ್ ಬಂದು ಅದನ್ನ ನಂಬೇಕು. ಹೌದು, ಯೂನಿವರ್ಸ್ ನಂಗೆ ಆಲ್ರೆಡಿ ಈ ಕಾರ್ನ ಕೊಟ್ಟಿದ್ದಾರೆ ಅಂತ ನಾವು ಆ ನಂಬಿಕೆಯನ್ನ ಕ್ರಿಯೇಟ್ ಮಾಡ್ಕೋಬೇಕು. ಆಲ್ರೆಡಿ ನನ್ನ ಹತ್ರ ಇದೆ ಅದು. ಇವಾಗ BP ಶುಗರ್ ಪ್ರಾಬ್ಲಮ್ ಅದು ನನ್ನ ಹತ್ರ ಇಲ್ಲ, ನಾನು ಆ ಶುಗರ್ ಪ್ರಾಬ್ಲಮ್ ನನಗಿಲ್ಲ, ನಾನು ಆಲ್ರೆಡಿ ನನ್ಗೆ ಇಷ್ಟವಾಗಿರುವಂತ ತಿನಿಸುಗಳನ್ನ ನಾನು ತಿಂತಾ ಇದ್ದೀನಿ ಅಂತ ಒಂದು ಬಿಲೀಫ್ ಅಂದ್ರೆ ಆ ನಂಬಿಕೆ ಬರ್ಬೇಕು. ನಿಮ್ಗೆ ನಂಬಬೇಕು, ನೀವು ಏನ್ ಹೇಳಿರ್ತೀರಲ್ವಾ ಅದನ್ನ ನೀವು ನಂಬಬೇಕು.
ನಂಬ್ದಾಗ ಅದು ಅವಾಗ್ಲೂನು ಅಷ್ಟೇ ಬಿಲೀವ್ ಮಾಡಿದಾಗ ಕ್ಲಾರಿಟಿ ಆಗಿರುತ್ತೆ. ಆ ಯೂನಿವರ್ಸ್ಗೂ ನಾವು ತಲುಪಬೇಕಾಗಿರುವಂತ ಮೆಸೇಜು ಕೂಡ ನಾವು ತುಂಬಾ ಈಸಿಯಾಗಿ ತಲುಪಿಸ್ಬೋದು. ಓಕೆ, ಯು ಹ್ಯಾವ್ ಟು ಡೌಟ್ ಮಾಡಬೇಡಿ. ನೀವು ಏನು ಥಾಟ್ ಹಾಕಿರ್ತೀರಲ್ವಾ, ನೀವೇನು ವಿಶ್ ಮಾಡಿರ್ತೀರಲ್ವಾ, ಆಗುತ್ತೋ ಬರಲ್ವೋ, ಹೌದಾ ಇದಾಗುತ್ತೋ ಆಗಲ್ವೋ, ನಿಮಗ್ ಬೇಡ. ನಿಮ್ ಕೆಲ್ಸ ಏನು, ಬರೀ ನಿಮ್ಗೆ ಏನ್ ಬೇಕು ಅನ್ನೋ ವಿಶ್ನ ಯೂನಿವರ್ಸ್ ಮುಂದೆ ಇಡ್ಬೇಕಷ್ಟೆ. ಯೂನಿವರ್ಸ್ ಅನ್ನೋದು ಇಟ್ಸ್ ಅನ್ ಅಪಾರವಾದ ಶಕ್ತಿ. ಅವ್ರಿಗೆ ಡ್ಯುಯಾಲಿಟಿ ಏನು ಇರಲ್ಲ. ನೀವು ಏನ್ ಕೇಳ್ತಿರೋ ಅದನ್ನೇ ಕೊಡ್ತಾರೆ. ನಿಮ್ ಲೈಫಲ್ಲೂ ನೋಡಿರ್ಬೋದು, ನೀವೇನ್ ಅನ್ಕೊಂಡಿರ್ತೀರೋ ಅದೇ ನಡೀತಾ ಇರುತ್ತೆ, ಬೇರೆ ಏನು ನಡೀತಾ ಇರಲ್ಲ. ಅದಕ್ಕೆ ಅನ್ಕೊಳೋದನ್ನ ನೀವು ಪ್ರಾಪರ್ ಆಗಿ ಅನ್ಕೊಳ್ಳಿ ಅಷ್ಟೇ. ದಟ್ ಈಸ್ ಓನ್ಲಿ ವೆರಿ ಸ್ಮಾಲ್ ಸೀಕ್ರೆಟ್. ನಮ್ಗೆ ಆತ್ರ ಜಾಸ್ತಿ. ಇವಾಗ ಏನೋ ಒಂದು ಕೇಳಿರ್ತೀವಿ, ನಾಳೆ ಇನ್ನೊಂದು ನೋಡ್ಬಿಟ್ಟು ನಮ್ಗೆ ಅದ್ ಬೇಕು ಅಂತ ಹಂಗೆ ಶಿಫ್ಟ್ ಆಗ್ತೀವಿ. ಶಿಫ್ಟ್ ಆಗ್ತಾ ಇರೋದು ಏನಿಲ್ಲಿ, ಮೈಂಡ್. ಸೊ ಮೈಂಡ್ ನ ಆದಷ್ಟು ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಯಾವಾಗ ಸಾಧ್ಯ ಮೈಂಡ್ ಕಂಟ್ರೋಲ್ ಅಂದ್ರೆ ಧ್ಯಾನಾಭ್ಯಾಸದಿಂದ ಮಾತ್ರ ಸಾಧ್ಯ. ಸೊ ಇದನ್ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಬೇಕಂದ್ರೆ, ಯಾವುದೇ ಕಾರಣಕ್ಕೂ ನೀವು ಕೇಳಿರುವಂತ ಪ್ರೇಯರ್ ಮೇಲೆ ನಿಮ್ಗೆನೆ ಡೌಟ್ ಬರಬಾರ್ದು. ಡೌಟ್ ಬಂತು ಅಂದ್ರೆ ಇಟ್ಸ್ ಗಾನ್, ಬೇರೆ ಅದು ಎನರ್ಜೀಸ್ ಬೇರೆ ಕಡೆ ಇದಾಗ್ಬಿಡುತ್ತೆ. 21 ದಿನ ಅದು ಯು ಹ್ಯಾವ್ ಟು ಬಿಲೀವ್, ಅದು ಆಗೇ ಆಗುತ್ತೆ, ಇದು ಆಲ್ರೆಡಿ ಆಗಿದೆ ಅನ್ನೋ ಒಂದು 100% ನಂಬಿಕೆ, 100% ಟ್ರಸ್ಟ್ ನ ಇಡ್ಬೇಕು ನಿಮ್ಮ ಪ್ರೇಯರ್ ಮೇಲೆ. ಓಕೆ, ಅಂಡ್ ಫೈನಲಿ ಯು ಹ್ಯಾವ್ ಟು ಇಷ್ಟು ನೀವು ಕ್ಲೀನ್ ಆಗಿ ಮಾಡ್ಕೊಂತ ಬಂದ್ರೆ 21 days ಆದ್ಮೇಲೆ ಯು ವಿಲ್ ರಿಸೀವ್ ವಾಟ್ ಯು ಪ್ರೇಡ್. ಇದು 100%. ಇದು ಎಲ್ಲರೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ದೇ ಆಸ್ಕ್ಡ್, they believed and they received. This is the only 3 simple steps. ಗೊತ್ತಾಯ್ತಾ? ಆಸ್ಕ್, ಬಿಲೀವ್, ರಿಸೀವ್. ಸೊ ನಾವು ಏನೇ ಥಾಟ್ ಹಾಕೋದಾಗ ಕ್ರಿಸ್ಟಲ್ ಒಟ್ಟಿಗೆ ನಾವು ಥಾಟ್ ಹಾಕಿದಾಗ ಅದು ಇನ್ನೂ ಫಾಸ್ಟ್ ಆಗಿ ಆಗುತ್ತೆ. ಕ್ರಿಸ್ಟಲ್ ಕನೆಕ್ಟ್ ಆಗ್ಬೇಕಾದ್ರೂ ಅಷ್ಟೇ, ಇದು ಎಷ್ಟು ಪ್ಯೂರಿಟಿ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಈ ಫ್ರೀಕ್ವೆನ್ಸಿ ನಂಬರ್ ಹೇಳ್ತಾ ಇದ್ದೀನಿ, ಈ ಫ್ರೀಕ್ವೆನ್ಸಿ ನಂಬರ್ ನಮ್ಮೊಳಗಡೆ ಕನೆಕ್ಟ್ ಆಗುತ್ತೆ. ಇವಾಗ ನಾವು ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಟ್ವಲ್ಲ, ಇದು ಆಲ್ರೆಡಿ ಕನೆಕ್ಟ್ ಆಯ್ತು. ಯಾವ ತರ ಕನೆಕ್ಟ್, ಇವಾಗ ನಮ್ಮಲ್ಲಿ ಅದೇ ಹಾರ್ಟ್ ಫಂಕ್ಷನ್ ಮಾಡ್ತಾ ಇದೆ, ಅಂಡ್ ಕಿಡ್ನೀಸ್ ಫಂಕ್ಷನ್ ಮಾಡ್ತಾ ಇದೆ, ಲಿವರ್ ಎಲ್ಲ ಫಂಕ್ಷನ್ ಮಾಡ್ತಾ ಇದೆ ಅಲ್ಲ, ಅದೇ ರೀತಿ ಇದು ಸಹ ಇದ್ರ ಫಂಕ್ಷನ್ಸ್ ನ ಇದು ಮಾಡ್ತಾ ಇರುತ್ತೆ. ಓಕೆ, ಅದನ್ನು ಡೌಟ್ ಪಡ್ಬೇಡಿ. ಕ್ರಿಸ್ಟಲ್ಸ್ ಬಗ್ಗೆನು ತುಂಬಾ ಕೆಲವ್ರಿಗೆ ವರ್ಕ್ ಆಗುತ್ತೋ ಇಲ್ವೋ, ನಾವ್ ಯೂಸ್ ಮಾಡ್ಬೋದೋ ಇಲ್ವೋ, ಆ ತರ ತುಂಬಾ ಡೌಟ್ಸ್ ಇದೆ. ಅದನ್ನು ಡೌಟ್ ಪಡ್ಬೇಡಿ. ಇದು ನೇಚರ್ ಅಲ್ಲಿ ಸಿಗುವಂತ ನ್ಯಾಚುರಲ್ ಎನರ್ಜಿ ಟೂಲ್ಸ್. ಇದು ನಮ್ಗಂತಾನೇ ಬಂದಿರುವಂತದ್ದು. ಇದು ಮತ್ತೆ ಎಲ್ಲರಿಗೂ ಸಿಗಲ್ಲ ನೋಡ್ರಿ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಇರ್ತಾರೆ, ಕೆಲವ್ರಿಗೆ ಮಾತ್ರ ಈ ಕ್ರಿಸ್ಟಲ್ಸ್ ಹೊಲ್ದು ಬರುತ್ತೆ. ಆಯ್ತಾ, ಎಲ್ಲಾರ್ಗುನು ಆ ಸಿಗೋ ಭಾಗ್ಯನೇ ಇರಲ್ಲ. ಅದು ಸಿಕ್ಕಿತ್ತಂದ್ರೆ, ನಿಮ್ಗ್ ಸಿಕ್ತು ಅಂದ್ರೆ ಯು ಆರ್ ರೆಡಿ ಟು, ಅಂದ್ರೆ ನಿಮ್ಮ ಕನೆಕ್ಟಿವಿಟಿಗೆ ನೀವು ರೆಡಿ ಆಗಿದ್ದೀರಾ, ನಿಮ್ಮ ಎವಾಲ್ವ್ಮೆಂಟ್ಗೆ ರೆಡಿ ಆಗಿದ್ದೀರಾ ಅಂತ ಅರ್ಥ. ಓಕೆ, ಸೊ ದೀಸ್ ಆರ್ ದ ಟೆಕ್ನಿಕ್ಸ್. ಅರ್ಥ ಆಯ್ತಲ್ಲ? ಇದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಹೇಳಿ. ನಾನು ನೆಕ್ಸ್ಟ್ ವಿಚ್ ಕಲರ್ ಕ್ರಿಸ್ಟಲ್, ಕಲರ್ಸ್ ಇಟ್ ಡಿಪೆಂಡ್ಸ್. ಲೈಕ್ ಇದು ಕ್ಲಿಯರ್ ಕಾರ್ಡ್ಸ್ ವೈಟ್ ಇದೆ, ಇದ್ರದ್ದು ಕ್ಲಸ್ಟರ್ ಇದು. ಓಕೆ, ಕಾಣಿಸ್ತಾ ಇದೆ. ಫಸ್ಟ್ ಐ ಪ್ರಿಫರ್ ಫಾರ್ ವೈಟ್, ಯಾಕಂದ್ರೆ ಇದು ಬೇಸಿಕ್ ಒನ್. ಬೇಸಿಕ್ ಅಂದ್ರೆ ಇದು ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡ್ಬೋದು, ಹೆಲ್ತ್ ಯೂಸ್ ಮಾಡ್ಬೋದು, ಅಂಡ್ ನಮ್ಮ ಈ ಸ್ಪಿರಿಚುವಲ್ ಕನೆಕ್ಟಿವಿಟಿಗೆ ಇದು ನಂಬರ್ 1.
ಅಂಡ್ ಮನೆಯಲ್ಲಿ ಇಡ್ಲಿಕ್ಕೂ ಅಷ್ಟೇ ಇದು ನಂಬರ್ 1. ಇನ್ ಬೇರೆ ಬೇರೆ ಕಲರ್ಸ್ ಇದೆಯಲ್ಲ, ವೈಟ್ ಇಸ್ ಪ್ಯೂರ್ ಅಲ್ಲ, ವೈಟ್ ಇದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ನಂಬರ್ ಜಾಸ್ತಿ ಇರುತ್ತೆ. ಬೇರೆ ಬೇರೆ ಕಲರ್ಸ್ ಅಂದ್ರೆ ಇವಾಗ ಆರಾ ಸ್ಕ್ಯಾನಿಂಗ್ ಇದೆಯಲ್ಲ, ಅದ್ರಲ್ಲಿ ನೋಡ್ಬಿಟ್ಟು ಯಾವ ಚಕ್ರ ಬ್ಲಾಕ್ ಇದೆಯೋ ಅದು ತಿಳ್ಕೊಂಡು ಅದ್ರ ಮೇಲೆ ನಾವು ಕಲರ್ಸ್ ನ ಸಜೆಸ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಟ್ ಚಕ್ರ ಬ್ಲಾಕ್ ಇದೆಯಾ, ಗ್ರೀನ್ ಕಲರ್, ಗ್ರೀನ್ ಅವೆಂಚರೈನ್ ಕೊಡ್ತೀವಿ, ಇಲ್ಲ ಮೈಕಾ ಆ ತರ ಕ್ರಿಸ್ಟಲ್ಸ್ ಕೊಡ್ತೀವಿ. ವೈಟ್ ಈಸ್ ಫಾರ್ ಎವ್ರಿಥಿಂಗ್, ಎಲ್ಲದಕ್ಕೂನು ಆಗುತ್ತೆ. ಇದೇ ವೈಟ್ ಅಲ್ಲಿ ತುಂಬಾ ತುಂಬಾ ವೆರೈಟೀಸ್ ಇರುತ್ತೆ. ಅಂದ್ರೆ ಇದು ಬಾಲ್ ಶೇಪ್ ಅಲ್ಲಿ ಇದೆ, ಕ್ಲಸ್ಟರ್ ಶೇಪ್ ಅಲ್ಲಿ ಇರುತ್ತೆ, ಅಂಡ್ ಇನ್ನು ತುಂಬಾ ದೊಡ್ಡ ದೊಡ್ಡ ಪೆನ್ಸಿಲ್ಸ್, ಅದು ಕೂಡ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರುವಂತದ್ದು ಪೆನ್ಸಿಲ್ಸ್ ಇರುತ್ತೆ. ಅದು ಅಷ್ಟೇ ಸೇಮ್ ಮೇಲ್ಗಡೆ ಪಿರಮಿಡ್ಸ್ ಈ ತರ ಬಂದಿರುತ್ತೆ. ಅದ್ರಲ್ಲೂ ಅಷ್ಟೇ ಎನರ್ಜೀಸ್ ಅದು ಶೇಖರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಈ ತರ ಇದು ಕ್ಲಸ್ಟರ್ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ ಪಿರಮಿಡ್ಸ್ ಇರುತ್ತಲ್ಲ, ಇದೆಲ್ಲ ಫುಲ್ ಪಿರಮಿಡ್ಸ್ ಇದೆ. ಇದು ಫುಲ್ ಕೌಂಟ್ ಮಾಡಿದ್ರು ಒಂದು 100 ಪಿರಮಿಡ್ಸ್ ಇರುತ್ತೆ. ಇದು ನೇಚರ್ ಅಲ್ಲಿ ಸಿಕ್ಕಿರುವಂತದ್ದು ಇದು. ಸೊ ಇಂಥದ್ದಿದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಫಾಸ್ಟ್ ಆಗಿ ಆಗುತ್ತೆ. ವೈಟ್ ಈಸ್ ಬೆಸ್ಟ್, ಕ್ಲಿಯರ್ ಕಾರ್ಡ್ಸ್ ಈಸ್ ದ ಬೆಸ್ಟ್ ಒನ್ ಫಾರ್ ಸ್ಪಿರಿಚುಯಾಲಿಟಿ, ಫಾರ್ ಯುವರ್ ಹೆಲ್ತ್, ಅಂಡ್ ಮನೆಯಲ್ಲೂ ಅಷ್ಟೇ ನಿಮ್ದು ಯಾವುದೇ ರೀತಿ ವಾಸ್ತು ಪ್ರಾಬ್ಲಮ್ಸ್ ಇದ್ರೂನು ಇದು ಮನೇಲಿ ಇಟ್ರು ಅದು ಬ್ಯಾಲೆನ್ಸ್ ಆಗ್ತಾ ಬರ್ತಾ ಇರುತ್ತೆ. ಮ್ಯಾನಿಫೆಸ್ಟೇಷನ್ದು ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಿ, ಯಾವ ತರ ನೀವು ಅಂದ್ರೆ ಯಾವ ತರ ನೀವು ಮ್ಯಾನಿಫೆಸ್ಟೇಷನ್ಗೆ ಸ್ಕ್ರಿಪ್ಟ್ ಯಾವ ತರ ಬೇಕೋ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ರೈಟ್. ಸೊ ಯಾರಿಗಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನೇ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂದ್ರೆ ಯಾವ ರೀತಿಯಲ್ಲಿ ನಿಮ್ಗೇನೋ ಕ್ವಶನ್ಸ್ ಇದೆ ದಯವಿಟ್ಟು ಕೇಳಿ. ಲಕ್ಷ್ಮಿ ಮೇಡಮ್. ನಮಸ್ತೆ. ನಮಸ್ತೆ ಎಲ್ಲರಿಗೂ. ಮೇಡಮ್, ನಾವು ಒಂದು ಸೈಟ್ ನ ಸೇಲ್ ಮಾಡ್ಬೇಕು ಅನ್ಕೊಂಡಿದೀವಿ ಮೇಡಮ್. ಆ ಸೈಟ್ ಹೆಚ್ಚಿನ ದುಡ್ಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಯಾವ ರೀತಿ ಮಾಡ್ಬೇಕು? ಸೈಟ್ ನ ಜಾಸ್ತಿ ರೇಟಿಗೆ ಮಾಡ್ಬೇಕು, ಸೇಲ್ ಮಾಡ್ಬೇಕು ಅನ್ಕೊಂಡಿದೀವಿ. ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಮೇಡಮ್? ಕ್ರಿಸ್ಟಲ್ ಇದೆಯಾ ನಿಮ್ಮ ಹತ್ರ? ಇದೆ ಮೇಡಮ್, ಕ್ರಿಸ್ಟಲ್ ಇದೆ. ಯಾವುದು? ಈ ತರ ಇದೆ ಮೇಡಮ್ ಎಲ್ಲ. ನೀವು ಅವತ್ತು ಓಕೆ. ಈ ತರದ್ರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ನೀವು ಇವಾಗ ನಾ ತೋರ್ಸದ್ನಲ್ಲ ಬಾಲ್ ಇಲ್ಲಾಂದ್ರೆ ಕ್ಲಸ್ಟರ್ಸ್ ಆ ತರದ್ ಯಾವ್ದಾದ್ರು ಇಟ್ಕೊಳ್ಳಿ. ಇದು ರಾ ಕ್ರಿಸ್ಟಲ್ಸ್, ಮೇನ್ಲಿ ಫಾರ್ ಕನ್ಸ್ಟ್ರಕ್ಷನ್ ಗೆ ಹಾಕೋದು ಅಂತದ್ದು ಆ ಕ್ರಿಸ್ಟಲ್ಸ್. ಇವಾಗ ಸೈಟ್ ನ ಜಾಸ್ತಿ ಮಾರ್ಬೇಕು ಅಂತ ಇದ್ದೀರಾ, ಓಕೆ? ಸೈಟ್ ಇವಾಗ ಒಂದು ಇದ್ ಮಾಡ್ಕೊಳ್ಳಿ, ಒಂದು ಸ್ಟೋರಿ ತರ ಬರ್ಕೊಳ್ಳಿ. ಇವಾಗ ಸೈಟ್ ಎಷ್ಟು ಹೋಗ್ಬೇಕು, ಅದ್ರಿಂದ ಎಷ್ಟು ಬರ್ಬೇಕು, ಅಂಡ್ ಎಷ್ಟು ದಿನ ಬೇಡ, ದಿನದಲ್ಲಿ ನೀವು ರೆಫರ್ ಮಾಡಕ್ ಹೋಗ್ಬೇಡಿ. ನಿಮ್ ಕೆಲ್ಸ ಮಾತ್ರ ಕೇಳೋದು ಏನು, ಎಷ್ಟು ಹೋಗ್ಬೇಕು, ಅದ್ರಿಂದ ನಂಗೆ ಎಷ್ಟು ಹಣ ಬರ್ಬೇಕು ಅಂತ ಹೇಳಿ ಫಸ್ಟ್ ಸ್ಕ್ರಿಪ್ಟ್. ಓಕೆ, ಆಸ್ಕ್. ಇವಾಗ ಅಮ್ಮ ಹತ್ರ ಕೇಳ್ತಿರಲ್ವಾ, ಅಮ್ಮ ಇವಾಗ ನಿಮ್ಮ ಮಕ್ಕಳು ಯಾವ ತರ ಕೇಳ್ತಾರಲ್ಲ, ಆ ಫೀಲ್ ಬರ್ಬೇಕು. ಸುಮ್ನೆ ಆ ಫೀಲ್ ಇಂದ ಹೇಳಿ. ಯಾರ್ಗೆ? ಯೂನಿವರ್ಸ್ಗೆ, ಆ ವಿಶ್ವಶಕ್ತಿಗೆ ಈ ಪ್ರೇಯರ್ ನ ಇಡಿ. ಇಟ್ಟಾದ್ಮೇಲೆ ಆ ಏನ್ ಪ್ರೇಯರ್ ಇಟ್ಟಿರ್ತೀರಲ್ವಾ ಅದನ್ನ ನೀವು ನಂಬಿ, ಹೌದು ಇದಾಗುತ್ತೆ ನನ್ ಯೂನಿವರ್ಸ್ ನನ್ಗ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಫೀಲ್ ಇಟ್ಬಿಟ್ಟು, ಆಮೇಲೆ ಅದು ಆಲ್ರೆಡಿ ಆಗಿದೆ ಅಂತ ಒಂದು ಫೀಲ್ ಹಾಕಿ. ಒಂದು ಆಲ್ರೆಡಿ ಹೋಗ್ಬಿಟ್ಟು ಅದು ಸೈಟ್ ಅನ್ಕೊಂಡಿರೋ ಪ್ರೈಸ್ಗೆ ಸೇಲ್ ಆಗೋಯ್ತು, ಅಷ್ಟು ಹಣಕಾಸು ನಿಮಗ್ ಬಂತು, ಅವಾಗ ಎಷ್ಟು ಖುಷಿ ಇರುತ್ತಲ್ಲ. ಆ ಖುಷಿನ ಒಂದು 5 ಮಿನಿಟ್ಸ್ ಅದನ್ನ ಎಂಜಾಯ್ ಮಾಡಿ. ಎಂಜಾಯ್ ಮಾಡಿ ದೆನ್ ಬಿಟ್ಟಾಕಿ. ದಿನ ಪೂರ್ತಿ ಮತ್ತೆ ರಿಪೀಟ್ ಮಾಡ್ಕೊಂಡು ಇರ್ಬೇಡಿ. ಅವತ್ ಕೇಳಿದ್ರ ಅಷ್ಟೇ, ಮತ್ತೆ ಇನ್ನ ನಾಳೆ ಆತರ ಮಾಡಿ ಮೇಡಮ್. ಓಕೆ, ಆಲ್ರೆಡಿ ಅದು ನಿಮ್ಗೆ ಎಷ್ಟಕ್ ಬೇಕೋ ಅಷ್ಟಕ್ ಸೇಲ್ ಆಗಿದೆ ಅನ್ನೋ ಒಂದು ಪ್ರೇಯರ್ ಅಂಡ್ ಬಿಲೀವ್, ನಂಬೇಕು. ಓಕೆನಾ? ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು. ರಾಜ ಅವರು ಮಾತಾಡಿ. ಇನ್ನೊಂದು ಶಿಲ್ಪಾ ಜಗದೀಶ್ ಅಂತ ಇದ್ದಾರೆ. ನಾವು ಮನೆ ಸೇಲ್ ಮಾಡ್ಬೇಕು ಮೇಡಮ್, ಹೆಚ್ಚು ರೇಟ್. ಓಕೆ, ಅದು ಅಷ್ಟೇ, ಆಲ್ರೆಡಿ ನಿಮ್ದು ಮನೆ ಸೇಲ್ ಆಗೋಗಿದೆ. ನಿಮ್ಗೆ ಯಾವ ಪ್ರೈಸ್ಗೆ ನೀವು ಅನ್ಕೊಂಡಿದ್ರು ಆ ಪ್ರೈಸ್ಗೆ ಅದು ಸೇಲ್ ಆಗೋಗಿದೆ ಅಂತ ಒಂದು ಥಾಟ್ ಹಾಕಿ, ಯು ಜಸ್ಟ್ ಬಿಲೀವ್, ಯೂಸ್ ಕ್ರಿಸ್ಟಲ್. ಈ ಮ್ಯಾನಿಫೆಸ್ಟೇಷನ್ ಟೈಮಲ್ಲಿ ಈ ತರದ ಬಾಲ್ ನ ಈ ತರ ಇಟ್ಕೊಂಡು ನೀವು ಜಸ್ಟ್ ತುಂಬಾ ಫೀಲ್ ಆಗಿ ಮಾಡ್ಬೇಕು. ಇದು ಕನೆಕ್ಟಿವಿಟಿ ಹೆಂಗಿರ್ಬೇಕಂದ್ರೆ, ಒಂದು ಮಗುಗೆ ತಾಯಿಗೆ ಇರುವಂತ ಕನೆಕ್ಟಿವಿಟಿ, ಆ ಪ್ಯೂರ್ನೆಸ್ ನಿಷ್ಕಲ್ಮಶವಾಗಿರುತ್ತೆ ಅಲ್ವಾ. ಒಂದು ಅಮ್ಮ ಮತ್ತೆ ಮಗುವಿನ ಬಾಂಧವ್ಯದ ಮಧ್ಯೆ ನಿಷ್ಕಲ್ಮಶವಾದ ಪ್ರೀತಿ ಇರುತ್ತೆ. ಆ ಪ್ರೀತಿನಲ್ಲೇ ನೀವು ಕನೆಕ್ಟ್ ಆಗ್ಬೇಕು. ಮನ್ಸಲ್ಲಿ ಆಗುತ್ತೋ ಇಲ್ವಾ ಇದು ಕೇಳ್ಬಿಡೋಣ ಹಂಗೆ ಆ ತರ ಏನಾಗ್ಬೇಡಿ. ಜಸ್ಟ್ ಮೈಂಡ್ ಫ್ರೀ ಮಾಡ್ಕೊಂಡು ಆ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಬೇಕು. ರಾಜ್, ಮೇಡಮ್ ನಮಸ್ತೆ. ನಮಸ್ತೆ ಸರ್. ಪ್ರಿಯ ರೆಡ್ಡಿ ಮೇಡಮ್ ನಮಸ್ಕಾರ. ನಮಸ್ತೆ. ಎಸ್ಪೆಷಲಿ ಮೇಡಮ್ ಇವತ್ತು ತುಂಬಾ ಚೆನ್ನಾಗಿ ನಿಮ್ಮ ಸೆಷನ್ ನಡೆಸಿಕೊಡ್ತಾ ಇದ್ದೀರಾ. ಮೇಡಮ್ ನೀವು ಕ್ರಿಸ್ಟಲ್ ಬಗ್ಗೆ ನಾನು ಮಾಡಿಲ್ಲ, ಬಟ್ ನಾನು ವಿಜುವಲೈಸೇಷನ್ ಮಾಡಿದ್ದೆ, ಸೇಮ್ ಆಸ್ ಇಟ್ ಈಸ್ ಆಕ್ಚುಲಿ. ಸೊ ಸೇಮ್ ನನಗೊಂದು ಬಹಳಷ್ಟು ಉಪಯೋಗ ಆಗಿದೆ ಇದರಿಂದ. ನೀವೇನೇ ಸ್ಕ್ರಿಪ್ಟ್ ಹೇಳ್ತಾ ಇದ್ರಿ, ಆ ಸ್ಕ್ರಿಪ್ಟ್ ನ ಸ್ಟೆಪ್ ಬೈ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೂ ಸ್ಕ್ರಿಪ್ಟ್ ನ ನಾನು ರೆಡಿ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ನನ್ನ ಮನಸ್ಸಿನಲ್ಲೇ ವಿಜುವಲೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾನು ಒಂದ್ 2-3ಕ್ಕೆ ಯೂಸ್ ಮಾಡಿದೀನಿ. ಅದು ಸಕ್ಸಸ್ಫುಲ್ ಆಗಿದೆ. ಸೊ ಎಲ್ಲ ಕೇಳ್ತಾ ಇದ್ರು, ನಮ್ಗೆ ಕ್ರಿಸ್ಟಲ್ ತಗೊಂಡ್ಬಿಟ್ಟು ನಾನು ಮಾಡಿಲ್ಲ, ಬಟ್ ವಿತೌಟ್ ಕ್ರಿಸ್ಟಲ್ಲೇನೆ ಮಾಡಿದ್ದೆ. ಅಂದ್ರೆ ಹೀಗೆ ನಾವು ಮೆಡಿಟೇಷನ್ ಕೂತ್ಕೊಂಡು ಒಂದಿಷ್ಟು ನಮ್ಮ ಉಸಿರನ್ನ ಗಮನಿಸ್ತಾ, ಸ್ವಲ್ಪ ಒಂದಿಷ್ಟು ನಮ್ಮ ಥಾಟ್ಗಳೆಲ್ಲ ಸೈಡ್ಗೆ ಹೋದ್ಮೇಲೆ, ಸ್ವಲ್ಪ ಕ್ಲಿಯರ್ ಆದ್ಮೇಲೆ ನಾವು ಅದನ್ನ ಏನ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್. ಆಕ್ಚುಲಿ ಈಗ ಎಕ್ಸಾಂಪಲ್ ಆಗಿ ನಮ್ಮ ಡ್ಯಾಡಿ ರೈತ. ನಮ್ ಡ್ಯಾಡಿ ರೈತ ಅಂದ್ರೆ ನಮ್ ಡ್ಯಾಡಿ ಮೆಣಸಿನಕಾಯಿ ಜಾಸ್ತಿ ರೇಟಿಗೆ ಹೋಗ್ಬೇಕು, ಸೇಲ್ ಆಗ್ಬೇಕು. ಅದನ್ನ ನನ್ ಮನೆಯಿಂದ ನನ್ ಮನೆ ಗಾಡಿ, ಮನೆಯಿಂದ ಏನೋ ಲೋಡ್ ಫುಲ್ ಆಗಿದೆ, ಲಾರಿಯಲ್ಲಿ ಫುಲ್ ಆಗಿದೆ. ಯಾವ ಕಲರ್ ಲಾರಿ, ಮೆಣಸಿನಕಾಯಿ ಕಲರು, ಯಾವ ಕಲರ್ ಲಾರಿ, ಹೇಗೆ ರೋಡ್ ಅಲ್ಲಿ ಹೋಗ್ತಾ ಇದೆ, ಸೊ ಅಲ್ಲಿ ಯಾವ ತರ ರೀಚ್ ಆಗ್ತಾ ಇದೆ, ನಮ್ಮ ಡ್ಯಾಡಿ ಅವರು ಲಾರಿಲಿ ಯಾವ ತರ ಕುತ್ಕೊಂಡಿದ್ದಾರೆ, ಸೊ ಯಾವ ತರ ರೀಚ್ ಆಗ್ತಾ ಇದೆ, ಅಲ್ಲಿ ಯಾರ ಅಂಗಡಿಗೆ ಹೋಗಿದೆ, ಅಲ್ಲಿ ಲೋಡ್ ಅಲ್ಲಿ ಯಾವ ತರ ಇಳಿಸಿದ್ದಾರೆ, ಅಲ್ಲಿ ಯಾವ ತರ ಪೀಪಲ್ಸ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ರೇಟ್ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಈ ತರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡ್ಕೊಂಡಾಗ ಹೌದು, ಅದು ಆಗಿತ್ತು ಮೇಡಮ್. ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ರೇಟ್ ನಮ್ಮೂರಲ್ಲಿ, ಎಲ್ಲಕ್ಕಿಂತ ಜಾಸ್ತಿ ರೇಟ್ ನಮ್ ಡ್ಯಾಡಿ ಅವ್ರದ್ದು ಹೋಗಿತ್ತು. ಸೊ ಆತರ ಒಂದ್ 2-3 ಮಾಡಿದೀನಿ ಕೂಡ, ಅದು ಸಕ್ಸಸ್ಫುಲ್ ಆಗಿದೆ. ಬಟ್ ವಿದೌಟ್ ಕ್ರಿಸ್ಟಲ್ ಮಾಡಿದ್ದೆ ನಾನು. ಬಟ್ ನೀವು ಕ್ರಿಸ್ಟಲ್ ಸೇರಿಸಿ ಹೇಳ್ತಾ ಇದ್ದಂಗೆ ಅದು ಮೋರ್ ಪವರ್ಫುಲ್, ಅದು ಇನ್ನೂ ಬೇಗ ಆಗುತ್ತೆ ಫಾಸ್ಟ್ ಅಂತ. ಆಗಿ ಆಗುತ್ತೆ, ಫಾಸ್ಟ್ ಆಗಿ ಆಗುತ್ತೆ. ಇದರಲ್ಲಿ ನನ್ನ ಒಂದು ಥಿಂಗ್ಸ್ ಏನಂದ್ರೆ, ಅವರ ಎಮೋಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವರ ಎಮೋಷನ್ಸ್ ನಾವು ಆಡ್ ಮಾಡಿಲ್ಲ ಅಂತಂದ್ರೆ ಅದಕ್ಕೇನು ಅದು ಜಲ್ದಿ ಆಗಲ್ಲ. ಅವರ ಎಮೋಷನ್ಸ್ ಆರ್ ವೆರಿ. ಅದೇ ಹೇಳ್ತಾ ಇದೀನಿ, ಆ ಕನೆಕ್ಟಿವಿಟಿ. ಅದೇ ಇವಾಗ ಹೇಳ್ದನಲ್ಲ, ಅಮ್ಮ ಮತ್ತೆ ಮಗುವಿನ ಆ ಬಾಂಧವ್ಯ ಇರುತ್ತಲ್ಲ, ಆ ಒಂದು ನಿಷ್ಕಲ್ಮಶವಾದ ಪ್ರೀತಿ, ಆ ಫೀಲ್ ಇರುತ್ತಲ್ಲ, ಆ ಫೀಲ್ ಅಲ್ಲಿ ಕನೆಕ್ಟ್ ಆಗ್ಬೇಕು. ಇದು ಅವಾಗ್ಲೇನೆ ಅದು. ಯಾವ್ದೇ ಒಂದು ನಾವು ಫಿಲ್ಮ್ ನೋಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಈಗ ಅಳೋ ಸೀನ್ ಬಂದಾಗ ನಾವ್ ಹೆಂಗ್ ಅಳ್ತೀವಿ, ಫೀಲ್ ಆಗ್ತೀವೋ, ಸೊ ಅದೇ ರೀತಿಯಾಗಿ ನಾವೊಂದು ಯಾವ ತರ ನಾವು ಎಕ್ಸಾಂಪಲ್ ಆಗಿ ನಮ್ಮ ಒಂದು ಮನೆ ಬೇಕಂದ್ರೆ, ಮನೆ ಇದ್ದಾಗ ನಾವು ಯಾವ ತರ ಖುಷಿ ಪಡ್ತೀವಿ, ಆ ತರದಲ್ಲಿ ಒಂದಿಷ್ಟು ಫೀಲ್ ಆಡ್ ಮಾಡಿದ್ರೆ, ಸೊ ಎಮೋಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನಾವು ಯಾವ್ದೋ ಒಂದು ಮ್ಯಾನಿಫೆಸ್ಟ್ ಆಗ್ಬೇಕಾದ್ರೆ. ಮೇಡಮ್ ಇನ್ನೊಂದು ಸಣ್ಣ ಥಿಂಗ್ಸ್ ಏನಂದ್ರೆ, ದೊಡ್ಡದೇನ್ ನಾನು ಮ್ಯಾನಿಫೆಸ್ಟ್ ಮಾಡಿಲ್ಲ. ದೊಡ್ಡದು ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ನಾವ್ ಈಗೇನು ಸ್ಕ್ರಿಪ್ಟ್ ಬರೀತೀವಲ್ವಾ, ಆ ಸ್ಕ್ರಿಪ್ಟ್ ನ ಅದೇ ಸೇಮ್ ಸ್ಕ್ರಿಪ್ಟ್ ನ ಎವ್ರಿ ಡೇ ನಾವು ಮಾಡ್ತಾ ಹೋಗ್ಬೇಕು. ನನ್ಗೆ ಆಕ್ಚುಲಿ ವಾಯ್ಸ್ ಬ್ರೇಕ್ ಆಯ್ತು. ಅಂದ್ರೆ ದೊಡ್ಡ ಇದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಅಂತ ಅಲ್ವಾ? ಅಲ್ಲ, ಆ ಸ್ಕ್ರಿಪ್ಟ್ ಎಕ್ಸಾಂಪಲ್ ಆಗಿ ನಾನು ಒಂದ್ ಮನೆ ಬೇಕಂತ ಅನ್ಕೊಳ್ಳಿ. ನಾನು ಮನೆ ಯಾವ ತರ ಮನೆ ಬೇಕು, ಏನ್ ಸೈಟ್ ಅಲ್ಲಿ ಮನೆ ಬೇಕು, 30-40 ಅಲ್ಲ, 60-50 ಅಲ್ಲ, ಯಾವ ತರದಲ್ಲಿ ಮನೆ ಬೇಕು, ಮನೆ ಯಾವ ಕಲರ್ ಪೇಂಟ್ ಇರ್ಬೇಕು, ಪ್ರತಿಯೊಂದನ್ನು ನಾನು ಎಕ್ಸಾಂಪಲ್ ಆಗಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂತೀನಿ ಅಂತ ಅನ್ಕೊಳ್ಳಿ. ಅದೇ ನಾನು 21 ಡೇಸ್ ಸೇಮ್ ಅದೇ ಸ್ಕ್ರಿಪ್ಟ್ ನಾನು ಅಂದ್ರೆ ಈ ತರ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಈ ತರ ಎಲ್ಲ ಆಗಿದೆ ಆಲ್ರೆಡಿ, ನನ್ ಮನೆ ಈ ತರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಮಾಡ್ಕೊಂತ 21 ಡೇಸ್ ಸೇಮ್ ಅದೇ ತರ ಮಾಡ್ಕೊಂತ ಹೋಗ್ಬೇಕಾ, ಹೇಗೆ? ಹೌದು ನೋಡಿ, ಯೂನಿವರ್ಸ್ಗೆ ದೊಡ್ಡದು ಚಿಕ್ಕದು ಆತರ ಏನು ಇಲ್ಲ, ಆಯ್ತಾ? ಇವಾಗ ನಮ್ಗೆ ಮಾತ್ರ ಡಿಫ್ರೆನ್ಶಿಯೇಷನ್ ಗೊತ್ತು. ಓಕೆ, ನಮ್ಗಿಂತ ಜಾಸ್ತಿ
ನಮ್ ಮೀರಿತ್ತಂದ್ರೆ ನಮ್ಗೆ ದೊಡ್ಡದು ಅಂತ ನಮ್ ಲೆಕ್ಕ. ಬಟ್ ಯೂನಿವರ್ಸ್ಗೆ ಎವ್ರಿಥಿಂಗ್ ಈಸ್ ಈಕ್ವಲ್. ನೀವು ಚಿಕ್ಕದ್ ಕೇಳಿದ್ರುನು ಅದೇ ಮೈಂಡ್ ಸೆಟ್ ಇರ್ಬೇಕು, ದೊಡ್ಡದ್ ಕೇಳ್ದಾಗ್ಲೂನು ಅದೇ ಮೈಂಡ್ ಸೆಟ್ ಇರ್ಬೇಕು. ಇವಾಗ ಇನ್ನೂ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಇನ್ನೂ ಸ್ವಲ್ಪ ಡೀಪ್ ಆಗಿ ಕನೆಕ್ಟ್ ಆಗ್ಬೇಕು ನಿಮ್ಮ ಮ್ಯಾನಿಫೆಸ್ಟೇಷನ್. ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ, ಇವಾಗ ಮನೆ ಕಟ್ಟೋದು ವಿಚಾರದಲ್ಲಾಗ್ಲಿ, ಇವಾಗ ಎಲ್ಲಾದ್ರೂ ನಿಮ್ಮ ಸುತ್ತಮುತ್ತಲು ಸ್ವಲ್ಪ ಐಫೈ ಆಗಿ ಮನೆ ಕಟ್ತಾ ಇದಾರೆ ಅನ್ಕೊಳ್ಳಿ, ಒಂದು ಐ ಮೀನ್ ಡ್ಯೂಪ್ಲೆಕ್ಸ್ ಮನೆ ಆತರ ಕಟ್ತಾ ಇದ್ದಾಗ, ಯು ಗೋ ಟು ದಟ್ ಪ್ಲೇಸ್. ಓಕೆ, ಆ ಪ್ಲೇಸ್ಗೆ ಹೋಗ್ಬಿಟ್ಟು ಇದು ಆಲ್ರೆಡಿ ನೀವು ಮಾಡಿಸ್ತಾ ಇರೋ ಅಂತರ ಒಂದು ಫೀಲ್ ನ ತಗೊಳ್ಳಿ, ಆ ಎಮೋಷನ್ ತಗೊಂಡ್ಬಿಟ್ಟು ಓಕೆ ಇದೆಲ್ಲ ಕರೆಕ್ಟ್ ಆಗಿದೆ, ಹೌದು. ಜಸ್ಟ್ ಅಲ್ಲಿ ಯಾರಿಗೂ ಹೇಳ್ಬೇಡಿ, ಯು ಜಸ್ಟ್ ಗೋ ದೇರ್ ಅಂಡ್ ಯು ಥಿಂಕ್ ಓಕೆ ನಾನೇ ಇದನ್ನ ಮಾಡ್ತಾ ಇದ್ದೀನಿ, ಓ ಇಷ್ಟು ದೊಡ್ಡ ಮನೆ. ನೀವು ಫಸ್ಟ್ ಆಫ್ ಆ ಎಮೋಷನ್ ಆಗಿ ಅದು ಇದು ತಗೊಳ್ಳಿ. ಯಾಕಂದ್ರೆ ದೊಡ್ಡದು ಚಿಕ್ಕದು ಅಂತ ನೀವು ಡಿಫ್ರೆನ್ಶಿಯೇಟ್ ಮಾಡಬೇಡಿ. ಯು ಜಸ್ಟ್ ಪುಟ್ ಅ ಥಾಟ್, ಅದು ಎಷ್ಟೇ ದೊಡ್ಡದಾಗಿರ್ಲಿ, ಅದು ಎಷ್ಟೇ ಇದಾಗಿಲ್ಲ ಅಂದ್ರೆ ನಿಮಗೆ ಮೀರಿ ಕಾಸ್ಗಿನ ಮೀರಿ ಒಂದು 10 crores ಪ್ರಾಜೆಕ್ಟ್ ಅಂತ ಇಟ್ಕೊಳ್ಳಿ. ಅಂದ್ರೆ ನಿಮ್ಗಿಂತ ಜಾಸ್ತಿ ಮೀರಿದ್ದು ಅಂತ ನಿಮ್ಗೆ ಅನ್ಸ್ದಾಗ, ಯು ಗೋ ಟು ದಟ್ ಪ್ಲೇಸ್ ಅಂಡ್ ಥಿಂಕ್ ಓಕೆ ಇದನ್ನೆಲ್ಲ ನಾನೇ ಮಾಡಿಸ್ತಾ ಇದ್ದೀನಿ ಅಂತ ಆ ಎಮೋಷನ್ ಅಲ್ಲಿ ಕ್ಯಾರಿ ಮಾಡ್ಕೊಂಡು ನಿಮ್ಮ ಜಾಗಕ್ಕೆ ಬಂದು ಯು ಜಸ್ಟ್ ರಿಲೀಸ್ ದಟ್ ಓಕೆ ಆಲ್ರೆಡಿ ಇದು ನಡೀತಾ ಇದೆ ಅಂತ ಒಂದು ಆ ಎಮೋಷನ್ ನ ರಿಲೀಸ್ ಮಾಡಿ. ಅಂಡ್ ನೀವು ಹೇಳಕ್ ಹೋಗ್ಬೇಡಿ, ಏನು ಲಿಮಿಟ್ ಮಾಡಬೇಡಿ, ಬಿ ಅನ್ಲಿಮಿಟ್ ಫಾರ್ ಆಸ್ಕಿಂಗ್. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಅಂಡ್ ಕಾರ್ ಮ್ಯಾನಿಫೆಸ್ಟೇಷನ್ ಅಷ್ಟೇ, ಮನೇಲೆ ಕೂತ್ಕೊಂಡು ಕಾರ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಬಟ್ ಇನ್ನೂ ಸ್ವಲ್ಪ ನಿಮ್ಗೆ ಅದ್ರ ಬಗ್ಗೆ ಫೀಚರ್ಸ್ ಗೊತ್ತಾಗ್ಬೇಕಲ್ವಾ? ಗೋ ಟು ಶೋರೂಮ್ಗೆ ಹೋಗಿ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಾರ್ನ ಅವ್ರೇನು ದೇ ವಿಲ್ ಗಿವ್ ಫಾರ್ ದ ಟೆಸ್ಟ್ ರೈಡ್. ಯು ಟೇಕ್ ಯುವರ್ ಓನ್ ಟೈಮ್, ಕೂತ್ಕೊಂಡ್ಬಿಟ್ಟು ಈ ಕಾರ್ ನಂದೆ, ಯು ಥಿಂಕ್ ಆ ಎಮೋಷನ್ ಹಾಕಿ ಓಡಿಸ್ತಾ ಇದ್ದೀನಿ ಅಂತ ಹೇಳಿ. ಟೆಸ್ಟ್ ಡ್ರೈವ್ ದೇ ವಿಲ್ ಗಿವ್ ಅಲ್ವಾ, ಜಸ್ಟ್ ತಗೊಂಡೋಗ್ಬಿಟ್ಟು ಅದು ಆ ಫೀಲ್ ಮಾಡಿ, ಅದು ಆಲ್ರೆಡಿ ನಿಮ್ದೆ ಅಂತ ಓಡಿಸಿ. ಓಕೆ, ಅದನ್ನು ಕೂಡ ಫಾಸ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಇದು ಯಾವ ತರ ನನ್ಗೆ ವರ್ಕ್ ಆಯ್ತಂದ್ರೆ, ನಂದು 10 years ಬ್ಯಾಕ್ ನನ್ಗೆ ಬೈಕ್ ಬೇಕಿತ್ತು, ಸ್ಕೂಟಿ ಬೇಕಿತ್ತು. ಬೇಕು ಅನ್ನೋದಕ್ಕಿಂತ ನನ್ಗೂ ಡ್ರೈವ್ ಮಾಡಕ್ಕೂ ಬರ್ತಾ ಇರ್ಲಿಲ್ಲ. ಬಟ್ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಇದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಯಾರ್ದೋ ಒಬ್ರದ್ದು ನೇಬರ್ದು ಕೂತ್ಕೊಂಡು, ಅಂದ್ರೆ ನನ್ನ ಇದು ಜಾಬ್ ಹೋದಾಗ ವೇಟ್ ಮಾಡ್ತಾ ಇದ್ದೆ, ಕ್ಯಾಬ್ ವೇಟ್ ಮಾಡಿದಾಗ ಜಸ್ಟ್ ಆ ಗಾಡಿನಲ್ಲಿ ಕೂತ್ಕೊಳೋದು, ನಾನೇ ಓಡಿಸ್ತಾ ಇರೋ ತರ ಹಿಂದೆ ಮುಂದೆ ಸ್ಟ್ಯಾಂಡ್ ತೆಗಿಯೋದು, ಆ ತರ ಎಲ್ಲ. ಇನ್ನು 4-5 months ಅದ್ ಬಂದೇ ಬಿಡ್ತು. ಅಂದ್ರೆ ಆ ಫೀಲ್ ಹಾಕ್ದೆ ನಾನು, ಅಂದ್ರೆ ಇದು ನಾನು ಓಡಿಸ್ದಾಗ ಹೆಂಗಿರ್ಬೇಕು, ಸ್ಟ್ಯಾಂಡ್ ತೆಗ್ದಾಗ ಎಷ್ಟು ವೇಟ್ ಇದೆ, ಇದು ಮಿರರ್ ಯಾವ ತರ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಆ ಫೀಲ್ ಅಲ್ಲಿ ಮಾಡ್ದೆ. ವಿತಿನ್ 4 months ಅಲ್ಲಿ ನಾನು ತಗೊಂಡ್ಬಿಟ್ಟೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಆ ತರದ್ದು ತುಂಬಾ, ನಾವೇನೇ ಮಾಡ್ಲಿ ಆ ಫೀಲ್ ಇರ್ಬೇಕು, ಆ ಕನೆಕ್ಟಿವಿಟಿ ಇರ್ಬೇಕು. ಓಕೆನಾ? ಈ ಕಾರ್ ಮ್ಯಾನಿಫೆಸ್ಟೇಷನ್ ಈಸ್ ವೆರಿ ಈಸಿ. ನೀವು ಹೋಗಿ, ನೀವು ಹಣಕಾಸ್ದೆಲ್ಲ ನೀವು ಯೋಚನೆ ಮಾಡ್ಬಾರ್ದು. ಅಮ್ಮ ಹತ್ರ ನೀವ್ ಏನೇ ಕೇಳಿ, ಪಾಪ ಅವರು ಎಷ್ಟೋ ಅಂದ್ರೆ ಫಿಸಿಕಲಿ ಅಂದ್ರೆ ಎಷ್ಟೋ ಎಫರ್ಟ್ ಆಗಿ ನಿಮ್ಗೆ ಅದನ್ನ ತಂದ್ಕೊಡ್ತಾರೆ. ಇವಾಗ ನಿಮ್ ಮಕ್ಕಳು ಅದ್ ಏನೇ ಇರ್ಲಿ ನೀವು ತಂದ್ಕೊಡ್ತೀರಾ ಅಲ್ವಾ, ಸೇಮ್ ಅದೇ ತರ ಯೂನಿವರ್ಸ್ ಅಷ್ಟೇ. ಅವ್ರೇನಿಲ್ಲ, ಜಸ್ಟ್ ದೇ ವಿಲ್ ಬಿ ವೇಟಿಂಗ್, ಕಾಯ್ತಾ ಇರ್ತಾರೆ ಏನ್ ಬೇಕು ನಿನ್ಗೆ ಹೇಳು ಅಂತ. ನಾವು ದಿನಕ್ಕೆ ಒಂದೊಂದು ಕೇಳಿ ಅದ್ ಇನ್ನೇನೇನೇನೋ ಬರುತ್ತೆ. ಒಂದು ಕ್ಲಾರಿಟಿಗೆ ಒಂದಕ್ ಫಿಕ್ಸ್ ಆಗಿ, ಯಾವತ್ತೂ ಅಷ್ಟೇ ಒಂದಕ್ ಫಿಕ್ಸ್ ಆಗಿ ಚೇಂಜ್ ಆಗ್ಬೇಡಿ, ಮೈಂಡ್ ನ ಇದ್ ಮಾಡ್ಕೊಂಡ್ಬೇಡಿ. ಓಕೆನಾ? ಇನ್ನೇನಾದ್ರೂ ಇದೆಯಾ ಮ್ಯಾನಿಫೆಸ್ಟೇಷನ್ ಬಗ್ಗೆ? ನಾನು ಸ್ಕ್ರಿಪ್ಟೆಡ್ ಹೇಳ್ಕೊಡ್ತೀನಿ, ಮೆಡಿಟೇಷನ್ ಇದೆ. ಏನಾದ್ರು ಡೌಟ್ ಇದ್ರೆ ಕೇಳಿ, ನಾನು ಹೇಳಕ್ಕೆ ಈಸಿ ಆಗುತ್ತೆ. ಸ್ಫಟಿಕ ಮ್ಯಾಮ್, ಅದು ನಿಮ್ದು ಇದು ಅಲ್ವಾ ಮ್ಯಾಮ್, ನಿಮ್ಗೆ ಪ್ರೊಟೆಕ್ಷನ್ ಅನ್ಸುತ್ತೆ ಕೊಟ್ಟಿದ್ದು. ಅದೇ ಆರಾದು
ನಾನು ತಗೊಂಡಿದ್ದೆ, ತಾವು ಸಜೆಸ್ಟ್ ಮಾಡಿದ್ರಿ ಇದನ್ನ ಹಾಕೊಳ್ಳಿ. ಇದು ನಮ್ಗೆ ಫಿಸಿಕಲಿ ಅಂದ್ರೆ ಆರಾ ಪ್ರೊಟೆಕ್ಷನ್ಗೆ ಆ ತರ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಬೇರೆ. ಅಂಡ್ ಮ್ಯಾನಿಫೆಸ್ಟೇಷನ್ ಕ್ರಿಸ್ಟಲ್ಸ್ ಅಂತಾನೆ ಇದೆ. ಅದು ಇವತ್ತು ಆಫೀಸಲ್ಲಿ ಇಲ್ಲ ನಾನು ಅದು ಇಲ್ಲ ಅಂದ್ರೆ ತೋರಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇಷ್ಟಿಷ್ಟೇ ಇರುತ್ತೆ. ಪಿರಮಿಡ್ಸ್ ನಾವು ಇವಾಗ ಮಿಷಿನ್ ಕಟ್ ಮಾಡ್ತೀವಲ್ಲ, ಆ ತರದ್ದೇ ಸೇಮ್ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರುವಂತ ಪಿರಮಿಡ್ಸ್ ಅದು. ಎಷ್ಟು ಚೆನ್ನಾಗಿದೆ ಅಂದ್ರೆ ಸೇಮ್ ಸರ್ಗೆ ವಿಡಿಯೋ ಕಳಿಸ್ತೀನಿ ಸರ್, ಅದು ಹಾಕ್ಬಿಡಿ. ಆ ತುಂಬಾ ಚೆನ್ನಾಗಿದೆ ಅದು. ಮ್ಯಾನಿಫೆಸ್ಟೇಷನ್ ಕ್ರಿಸ್ಟಲ್ಸ್ ಅಂತಾನೆ ಅದು. ನೀವು ವಿಶ್ ಬರ್ದ್ಬಿಟ್ಟು ಜಸ್ಟ್ ಆ ಕ್ರಿಸ್ಟಲ್ಸ್ ನ ಅದ್ರ ಮೇಲೆ ಇಟ್ಬಿಟ್ಟು ನೆಕ್ಸ್ಟ್ ಮೆಡಿಟೇಷನ್ ಮಾಡಿದಾಗ ಆ ಕ್ರಿಸ್ಟಲ್ ತಗೊಂಡ್ ಕೂತ್ಕೊಂಡ್ರು ಸಾಕು. ಇಟ್ ಹ್ಯಾಪನ್ಸ್. ಸಾಲ ವಾಪಸ್ ಬರೋ ಬಗ್ಗೆ ಹೇಳಿ. ಆಲ್ರೆಡಿ ಆ ವ್ಯಕ್ತಿ ನಿಮ್ಗೆ ವಾಪಸ್ ಕೊಟ್ಟಿದ್ದಾರೆ. ಆ ಹಣನ ನೀವು ಒಂದ್ ಕಡೆ ಹಾಕಿ ಖುಷಿಯಾಗಿ ನೆಮ್ಮದಿಯಾಗಿದ್ದೀರಾ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಓಕೆ, ಆ ಒಂದು ಏನು ಫೀಲ್, ಅಷ್ಟು ಖುಷಿ ಅವ್ರ ಸಾಲ ವಾಪಸ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತಲ್ಲ, ಆ ಖುಷಿಗೆ ಒಂದು ದಿನಕ್ಕೊಂದು 5 minutes ಮಾಡಕ್ಕಾಗಲ್ವಾ? 2-3 ಗಂಟೆ ಅಳ್ತೀವಿ, ಅಯ್ಯೋ ಕೊಟ್ಟಿಲ್ಲ ಅಂತ. 5 ನಿಮಿಷ ಕುತ್ಕೊಂಡು ಕೊಟ್ಬಿಟ್ಟಿದ್ದಾರೆ ಅಂತ ಕೂತ್ಕೊಳ್ಳಿ ಸಾಕು, ಬರುತ್ತೆ. ಓಕೆ ಮ್ಯಾಮ್. ಸುಧಾ ಮ್ಯಾಮ್, ಸುಧಾ ಮೇಡಮ್. ಹೆಲ್ತ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಮ್ಯಾಮ್, ನಾನು ಇದೇ ಫಸ್ಟ್ ಇದೆ ಕ್ಲಾಸ್ ಕೇಳ್ತಾ ಇರೋದು. ಇದು ಅಮೌಂಟ್ ಬಗ್ಗೆ ಇದು ಮಾಡೋದಕ್ಕೆ ಹೇಳಿದ್ರಿ. ಮನೇಲಿ ನೆಗೆಟಿವ್ಸ್ ಇದ್ರೆ, ಮತ್ತೆ ಮ್ಯಾರೇಜ್ ಬಗ್ಗೆ, ಮತ್ತೆ ಮನೆ ಕಟ್ಟೋದ್ರ ಬಗ್ಗೆ, ಅದು ಯಾವ ತರ ಇದು ಮಾಡ್ಕೊಡೋದು? ಮತ್ತೆ ಕ್ರಿಸ್ಟಲ್ ಯಾವ್ದು ಇಲ್ಲ ನನ್ನ ಹತ್ರ. ಒಂದ್ ಹೇಳಿಮಾ, ಎಲ್ಲದಕ್ಕೂ ಒಂದೇ ಆನ್ಸರು. ನಿಮ್ದು ನೆಗೆಟಿವ್ ಏನ್ ಹೇಳಿದ್ರಿ? ಮನೇಲಿ ನೆಗೆಟಿವ್ಸ್ ಇದ್ರೆ, ನಿಮ್ ಮನೇಲಿ ನೆಗೆಟಿವ್ಸ್ ಇದ್ರೆ. ನೆಕ್ಸ್ಟ್ ಮ್ಯಾರೇಜ್ ಮ್ಯಾರೇಜ್ ಮ್ಯಾಮ್. ಓಕೆ, ಮನೆಯಲ್ಲಿ ನೆಗೆಟಿವಿಟಿ ಇದ್ರೆ ಅದಕ್ಕೆ ಇವಾಗ ಮನೇಲಿ ಇಡುವಂತ ಕ್ರಿಸ್ಟಲ್ಸ್ ಇರುತ್ತೆ. ಓಕೆ, ಆ ಕ್ರಿಸ್ಟಲ್ಸ್ ಇಟ್ಟಾಗ ಅದ್ರದ್ದು ಒಂದು ಫ್ರೀಕ್ವೆನ್ಸಿ ವೇವ್ಸ್ ಪಾಸ್ ಆಗ್ತಾ ಇರುತ್ತೆ. ಓಕೆ, ಆ ನೆಗೆಟಿವಿಟಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹೋಗುತ್ತಿದ್ದು ಹೋಗಿ ಆ ಒಂದು ನೆಗೆಟಿವಿಟಿನ ತೆಗೆದು ಇದ್ರ ಎನರ್ಜೀಸ್ ಕುತ್ಕೊಳ್ಳುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಎಷ್ಟು 4 to 5 days ತಗೊಳುತ್ತೆ. ಓಕೆನಾ? ಆ ನೆಗೆಟಿವಿಟಿ ಕ್ಲಿಯರ್ ಮಾಡಕ್ಕೆ ಕ್ರಿಸ್ಟಲ್ 100%. ಮ್ಯಾರೇಜ್, ಓಕೆ, ಮ್ಯಾರೇಜ್ ಆರಾಮ್ಸೆ ಎಂತವ್ರು ಬೇಕು, ಎಂತ ಹುಡ್ಗಿ ಬೇಕು, ಎಂತ ಹುಡ್ಗ ಬೇಕು, ಅವ್ರಿಗೆ ಯಾವ್ಯಾವ ತರ ಹೆಲ್ಪ್ ಮಾಡ್ತಾ ಇರ್ಬೇಕು, ಬಟ್ಟೆ ವಾಶ್ ಮಾಡೋದು, ಅಡ್ಗೆ ಮಾಡ್ಕೊಡೋದು, ಆ ಒಂದು ಎಮೋಷನ್ಗೆ ನೀವು ಕನೆಕ್ಟ್ ಆಗ್ಬೇಕು. ಆಲ್ರೆಡಿ ಅವ್ರು ಇದ್ದಾರೆ, ನಿಮ್ ಬೇಡ, ಯು ಜಸ್ಟ್ ಆಸ್ಕ್ ಈ ತರ ಇರೋ ಗುಣಗಳು ಇರುವಂತ ಹುಡ್ಗ, ಈ ಗುಣಗಳು ಇರುವಂತ ಹುಡುಗಿ ಬೇಕು. ಓಕೆ, ಥ್ಯಾಂಕ್ ಯು. ಅದು ನಾ ಹೇಳ್ತೀನಿ, ಸ್ಕ್ರಿಪ್ಟೆಡ್ ಮೆಡಿಟೇಷನ್ ನ ಹೇಳ್ಕೊಡ್ತೀನಿ ಇವಾಗ, ಅದನ್ನ ಮಾಡಿ. ಆಲ್ರೆಡಿ ಇದೆ ಅಂತ. ಓಕೆ, ಓಕೆ ನಮ್ಮ ಓಕೆ ಮ್ಯಾಮ್. ಅಂದ್ರೆ ಬರುತ್ತೆ ಮ್ಯಾಮ್, ಯಾವ್ದಾದ್ರು ಆಗ್ಲಿ ಬಂದು ಅಂದ್ರೆ ಒಂದ್ 90% ಆಗುತ್ತೆ ಅನ್ನೋದು ಬರುತ್ತೆ. 10% ಅಲ್ಲಿ ಇನ್ ಮುಂದಕ್ಕೆ ಅದು ಇಟ್ಕೋಬೇಡಿ, ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೊಂದು ಇವಾಗ ಆಲ್ರೆಡಿ ಮೈಂಡ್ ಅಲ್ಲಿ ಇದೆ, ಬರುತ್ತೆ ಹೋಗುತ್ತೆ ಹೌದು, ಅದ್ ತೆಗ್ದ್ಬಿಡಿ. ಬರ್ಲೇಬೇಕು, ಸಿಗ್ಲೇಬೇಕು. ಸಿಗೋರ್ನ ನೀಟಾಗಿ ಆ ಸೋಲ್ಮೇಟ್ನೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ? ಸೋಲ್ಮೇಟ್ ಇದ್ರೆ ಬೆಟರ್, ಅವ್ರನ್ನ ಚೆನ್ನಾಗ್ ಅರ್ಥ ಮಾಡ್ಕೊಬಹುದು. ಹೌದೌದು. ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಕರ್ಮ ಮೇಟ್ ಬರ್ತಾರಷ್ಟೆ. ಅದಕ್ಕೆ ಯಾವ ಕ್ರಿಸ್ಟಲ್ ಹಾಕೋಬೇಕು ಏನೋ ಅಂತಂದ್ ಅದಕ್ಕೆ ಕೇಳಿದೆ ಮ್ಯಾಮ್. ಓಕೆ, ಅದು ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋಣ. ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ಯಾವ್ದು ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಇದೆಯೋ ನೋಡಿ ಅದು ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ, ಸ್ಯಾಟರ್ಡೆ ಕ್ಲಾಸ್ ಅಲ್ಲಿ ಮ್ಯಾಮ್? ಹಾ, ಸ್ಯಾಟರ್ಡೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸಾಟರ್ಡೆ ಸೆಂಟ್ರಲ್ ಬನ್ನಿ, ಅಲ್ಲಿ ಮೌತಾರ್ ಫೌಂಡೇಶನ್ ಅಲ್ಲಿ ಇರ್ತಾರೆ ಮೇಡಮ್, ಇರ್ತಾರೆ. ಶಶಿಕಲಾ ಗೌರಿಬಿನ್ನೂರು ಮೇಡಮ್, ಮಾತಾಡಿ. ಶಶಿಕಲಾ ಅವರು ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಹತ್ರ ಯಾವ್ದೇ ಕ್ರಿಸ್ಟಲ್ ಇಲ್ಲ, ಅದು ಎಲ್ಲಿ ಸಿಗುತ್ತೆ? ಸರ್ ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್, ನಾನು ಕ್ವಶನ್ಸ್ ನೋಡ್ತೇನೆ.
ಓಕೆ. ಇದು ಮಾತಾರ್ ಫೌಂಡೇಶನ್ ಬನ್ನಿಮ್ಮ, ಶನಿವಾರ ಮೇಡಮ್ ಇರ್ತಾರ ಅಲ್ಲಿ. ಓಕೆ. ಮಾತಾರ್ ಫೌಂಡೇಶನ್, ವೈಟ್ ಫೀಲ್ಡ್, ಬೆಂಗಳೂರು. ಓಕೆ. ಆಯ್ತು ಸರ್. ನೀವು ಫೋನ್ ಮಾಡಿದ್ರೆ ನಾವು ಆನ್ಲೈನ್ ಕಳಿಸ್ತೀವಮ್ಮ. ಹಾ, ಸರ್ ಫೋನ್ ಮಾಡಿ, ಆನ್ಲೈನ್ ಸರ್ವಿಸು ಇದೆ. ಆಯ್ತು ಮೇಡಮ್. ಆ ನಂಬರ್ ತಗೊಳ್ಳಿ, ನಂಬರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ ನೋಡಿ, ಅದು ಕಾಂಟ್ಯಾಕ್ಟ್ ಮಾಡಿ. ಓಕೆ. ಫೌಂಡೇಶನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನ್ ಬೇಕಂತ ಮೇಡಮ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸ್ಕ್ಯಾನಿಂಗ್ ಆಗಲಿ, ಈಗ ಚಕ್ರಗಳನ್ನು ಸ್ಕ್ಯಾನ್ ಮಾಡಿ ನೋಡಿ ಅದಕ್ಕೆ ಏನು ಯಾವ ಕ್ರಿಸ್ಟಲ್ ಉಪಯೋಗ ಆಗುತ್ತೆ, ಮತ್ತು ಇನ್ನೇನಾದ್ರು ಡೌಟ್ಸ್ ಇದ್ರೆ ಯಾವ ಥರ ಉಪಯೋಗಿಸ್ಕೋಬೇಕು ಅಂತಂದ್ರೆ, ಕ್ರಿಸ್ಟಲ್ ತಗೊಂಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಉಪಯೋಗಿಸುವಂಥ ವಿಧಾನ ಗೊತ್ತಾಗಬೇಕು. ಅದಕ್ಕೂ ಬೇಕಂದ್ರೆ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ಸಾಟರ್ಡೆ ಬಂದರೆ ಅದನ್ನು ಮಾಡ್ಬೋದು. ಸಾಟರ್ಡೆ ಫೌಂಡೇಶನ್ ಬಂದು ಭೇಟಿ ಆಗಿ, ಇಲ್ಲ ನಿಮಗೆ ಕ್ರಿಸ್ಟಲ್ ತಗೊಂಡ್ರೆ ಸಾಕು ಅಂತಂದ್ರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮ್ಗೆ ಏನು ಬೇಕೋ ತಲುಪಿಸ್ತಾರೆ. ಓಕೆ, ರೈಟ್. ಉತ್ತೇಜ ಮೇಡಮ್ ಮಾತಾಡಿ. ಇನ್ನು ಇಬ್ರು ಇದ್ದಾರೆ ಸರ್. ಗೀತಾ ಅವರೇ ಅನ್ಮ್ಯೂಟ್. ಉತ್ತೇಜ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್, ನಮ್ದು ಕಾರ್ ತಗೊಂಡು ಇನ್ನು ಒಂದು ವರ್ಷನೂ ಆಗಿ, ತಗೊಂಡು ಒಂದು 20 ಡೇಸ್ಗೆ ನಮ್ಮ ಮನೆಯವ್ರು ಕಲ್ತಿದ್ರು. ಒಳಗಿಡುವಾಗ ಆಕ್ಸಿಡೆಂಟ್ ಆಯ್ತು ಮೇಡಮ್. ಫುಲ್ ಡ್ಯಾಮೇಜ್ ಆಯ್ತು ಹಿಂದ್ಗಡೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮತ್ತೆ ಅದಾಗಿ ಡ್ಯಾಮೇಜ್ ಎಲ್ಲ ರಿಪೇರಿ ಆದ ನಂತರ ಮತ್ತೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಗುರುಜಿ, ಮೆಸೇಜ್ ಹಾಕ್ತೀನಿ ಗುರುಜಿ. ಓಕೆ. ಹಾ, ರೈಟ್. ಗೀತಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮಾತಾಡಿ. ನಮಸ್ತೆ ಮೇಡಮ್. ಸಿದ್ದರ ಬೆಟ್ಟದಲ್ಲಿ ನನ್ನ ಮಗಳಿಗೆ ಇದು ವಿದ್ಯೆ ಬುದ್ಧಿದು ಇದು ತಗೊಂಡಿದ್ದೆ ನಾನು, ಕೃಷ್ಣ ಬ್ರಾಸ್ಲೆಟ್. ಅದು ಕಿತ್ತಾಕೊಂಡ್ಬಿಟ್ಟಿದ್ದಾಳೆ. ಅದನ್ನ ಯಾವ ರೀತಿ ಮತ್ತೆ ಪುನಃ ಯೂಸ್ ಮಾಡ್ಲಿದ್ದು ಮ್ಯಾಮ್ ನಾನು? ಅದರಲ್ಲಿ 21 ಬೀಟ್ಸ್ ಟು 24 ಬೀಟ್ಸ್ ಇರುತ್ತೆ ಬ್ರೇಸ್ಲೆಟ್ಸ್ ಅಲ್ಲಿ. ಓಕೆನಾ? 21 ಬೀಟ್ಸ್ ಇತ್ತು ಅಂದ್ರೆ ಮತ್ತೆ ನೀವು ಅದನ್ನ ಇದ್ ಮಾಡಿ, ಅದು ಇದು ಬರುತ್ತೆ ಥ್ರೆಡ್ ತಗೊಂಡ್ ಬಂದು ಮಾಡ್ಕೊಂಡು ಹಾಕಿ. ಇಲ್ಲ 21 ಬೀಟ್ಸ್ ಗಿನ್ನ ಇನ್ನೂ ಕಡಿಮೆ ಇತ್ತಂದ್ರೆ ಅದು ಇನ್ನ ಹೋಯ್ತು ಅಂತ. ಓಕೆ, ಅದೇನೋ ರೀಸನ್ಗೆ ಹೋಗಿರುತ್ತೆ. ಓಕೆ, ಯೂಸ್ ಮಾಡಕ್ ಬರಲ್ಲ ಮ್ಯಾಮ್ ಹಾಗಾದ್ರೆ 21 ನಂಗೆ ಇಲ್ಲ ಅಂದ್ರೆ? ಓಕೆ 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 ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಗುರುಜಿ. ರೈಟ್, ಲಕ್ಷ್ಮಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಈಗ ನಮ್ದು ಒಂದು 2-3 ವಿಶ್ ಇರುತ್ತೆ ಅನ್ಕೊಳ್ಳಿ. ಈಗ ಒಂದ್ ವಿಶ್ ಇಟ್ಕೊಂಡು ನಾವು 21 ಡೇಸ್ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ. ಅದು ಆಗೋ ತನಕ ವೆಯ್ಟ್ ಮಾಡಿ ಸೆಕೆಂಡ್ ವಿಶ್ಗೆ ಹೋಗ್ಬೇಕಾ? ಓಕೆ, ನಿಮ್ಗೆ ಅಷ್ಟೊಂದು ಕ್ಲಾರಿಟಿ ಇವಾಗ ಒಂದೊಂದು ವಿಶ್ಗುನು ನೀವು ಮತ್ತೆ ಸ್ಕಿಪ್ ಮಾಡ್ಕೊಂಡು ಇನ್ನೊಂದು ಕ್ಲಾರಿಟಿ ಇದ್ದಾಗ ನೀವೇನ್ ಮಾಡಿ 4 ವಿಶ್ನು ನೀವು ಬರ್ಕೋಬಹುದು. ಫಸ್ಟ್ ಥಿಂಗು ಸ್ವಲ್ಪ ಮೆಡಿಟೇಷನ್ ಅಭ್ಯಾಸ ಜಾಸ್ತಿ ಇರ್ಬೇಕು ಅವಾಗ. ಸೆಕೆಂಡು ಕ್ಲಾರಿಟಿ ಇರ್ಬೇಕು. ಇವಾಗ 4 ವಿಚಾರಗಳು ಮತ್ತೆ ಮಿಕ್ಸ್ ಆಗ್ಬಾರ್ದು, ಬೇರೆ ಬೇರೆ. ಯಾಕಂದ್ರೆ ಎಲ್ಲದಕ್ಕೂ ಒಂದೊಂದು ಎಮೋಷನ್ ಇರುತ್ತಲ್ಲ, ಸೊ ಚೇಂಜ್ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಮಾಡಿ. ಆದಷ್ಟು ಒಂದೊಂದನ್ನೇ ನೀವು ಮಾಡ್ತಾ ಹೋಗ್ತಾ ಇರಿ. ಅನ್ಮ್ಯೂಟ್ ಆಗಿದೆ, ಮಾತಾಡಿಮ್ಮ. ಹಲೋ, ಮಾತಾಡಿ. ಈಗ ಒಂದು ಕಾರ್ ತಗೋಬೇಕು ಮೇಡಮ್ ನಾನು. ಅದಕ್ಕೊಂದು 6 months ಆಗತ್ತೆ ಟೈಮು. ಅಂದ್ರೆ ಯಾವ ತರ 6 months? ತಗೊಳಕ್ಕೆ ಈಗ ನಾನು ಇವಾಗ ಹಣಕಾಸದಲ್ಲ? ಹೌದು ಹಣಕಾಸದಲ್ಲೇ ಪ್ರಾಬ್ಲಮ್ ಆಗಿ ಈಗ ನನಗೊಂದು ಟೈಮ್ ಒಂದು 6 ತಿಂಗಳು ಬೇಕಾಗತ್ತೆ. ನೀವೇ ಫಿಕ್ಸ್ ಆಗಿದ್ದೀರಲ್ವಾ? ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಅಲ್ಲ, ನಾನು ಉದಾಹರಣೆ ಕೇಳ್ತಾ ಇರೋದು ನಿಮ್ಗೆ. ನಾನು ಏನ್ ಹೇಳ್ತೀನಂದ್ರೆ, ಆ ವಿಷಯ ಆದ್ಮೇಲೆ ಈಗ ನೀವ್ ಹೇಳ್ತಾ ಇದ್ದೀರಾ 21 ದಿವಸ ನಾವು ಧ್ಯಾನ ಮಾಡ್ಬೇಕು ಅದನ್ನ ಇಟ್ಕೊಂಡು ಅಲ್ವಾ? ಈಗ ನನಗೆ 6 ತಿಂಗಳು ಟೈಮ್ ತಗೊಳತ್ತೆ. ನಾನು ಉದಾಹರಣೆಗೆ ಹೇಳ್ತಾ ಇರೋದು ನಿಮ್ಗೆ. ಅದನ್ನ ಈಗ ನಾನು 21 ಡೇಸ್ ಅಲ್ಲೇ ತಗೋಬೇಕು ಅಂತಂದಾಗ ನಮ್ಮ ಮನಿ ಇದನ್ನು ನಾವು ಮಾಡ್ಕೋಬೇಕಲ್ವಾ? ನಾನು ಹೇಳ್ತಾ ಇರೋದು, ಯು ಜಸ್ಟ್ ಆಸ್ಕ್. ಲಿಮಿಟ್ ಇಟ್ಕೋಬೇಡಿ. ನಂಗೆ 6 ತಿಂಗಳು 3 ತಿಂಗಳು ಆತರ ಬೇಡ. ಜಸ್ಟ್ ಆಸ್ಕ್. ನಿಮ್ಗೆ ಯಾವಾಗ ಓಲ್ದ್ ಬರುತ್ತೋ ಬರುತ್ತೆ, ಆಯ್ತಾ?
ಹಾ ಸರಿ, ಈಗ ಅದನ್ನ ಇಟ್ಕೊಳ್ಳೋಣ. ಈಗ ಒಂದು ಬಂದ ಮೇಲೆ ನಾವು ಇನ್ನೊಂದಕ್ಕೆ ಟ್ರೈ ಮಾಡ್ಬೇಕಾ, ಅಥವಾ ನಮ್ಗೆ ಎರಡು ಆಸೆ ಇದೆ ಒಟ್ಟಿಗೆ ಎರಡನ್ನೂ ಟ್ರೈ ಮಾಡ್ಬೋದಾ ನಾವು? ಮೇಡಮ್ ನಿಮ್ಗೆ ಕ್ಲಾರಿಟಿ ಇರ್ಬೇಕು, ನೀವೇನ್ ಕೇಳ್ತೀರೋ ಅದ್ರಲ್ಲಿ ಕ್ಲಾರಿಟಿ ಇರ್ಬೇಕು. ಇವಾಗ ಕಾರ್ಡ್ ಆಗಿದ ತಕ್ಷಣ ನಿಮ್ಗೆ ಇನ್ನೊಂದು ವಿಷಯ ಶಿಫ್ಟ್ ಆಗುವಂತ ಒಂದು ಕ್ಲಾರಿಟಿ ಇದ್ರೆ ನೀವು ಮಾಡಿ, ಹಾ, ದಿನಕ್ಕೆ 10 ಮಾಡ್ಬೋದು. ಓಕೆ. ಅದು ಕ್ಲಾರಿಟಿ ಬೇಕು. ನಿಮ್ಗೆ ಏನ್ ಕೇಳ್ತಾ ಇದ್ದೀರಾ, ಇವಾಗ ಮನೆ ಅನ್ನೋದು ಒಂದ್ ಕ್ಲಾರಿಟಿ ಬರ್ಬೇಕು, ಕಾರ್ ಅನ್ನೋದು ಒಂದ್ ಕ್ಲಾರಿಟಿ, ಮತ್ತೆ ಮಿಕ್ಸಪ್ ಮಾಡಬಾರ್ದು. ಹ್ಮ್. ಅಂದ್ರೆ ಆಗತ್ತೆ ಅನ್ನೋ ಫೀಲ್ ಅಲ್ಲೇ ಮಾಡ್ಬೇಕು ನಾನು. ಆಗೋಗಿದೆ ಅನ್ನೋ ಫೀಲ್ ಅಲ್ಲಿ ಮಾಡ್ಬೇಕು. ಆಗೋಗಿದೆ ಅನ್ನೋ ಫೀಲ್ ಅಲ್ಲಿ. ಓಕೆ 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 ಮ್ಯಾಮ್, ಥ್ಯಾಂಕ್ ಯು. ಓಕೆ, ನಿಮ್ ಕ್ಲಾರಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆ ಮ್ಯಾಮ್. ಆಯ್ತು. ಎಸ್. ಓಕೆ ಸರ್. ಸೊ ಇವಾಗ ಯಾವ ತರ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಧ್ಯಾನ ಕೂತ್ಕೊಳ್ಳೋರು ಕೂತ್ಕೊಳ್ಳಿ, ಇಲ್ಲ ಬುಕ್ ಪೆನ್ನು ತಗೊಂಡ್ ಬರ್ಕೊಳ್ಳೋರು ಬರ್ಕೊಂಡ್ಬಿಡಿ. ಓಕೆನಾ? ಕ್ವಶನ್ಸ್ ಅಷ್ಟೇ ಅಲ್ಲ ಸರ್. ನಮ್ ಕಾರ್ 2 ಬಾರಿ ಆಕ್ಸಿಡೆಂಟ್ ಆಯ್ತು, ಯಾವ ಪಿರಮಿಡ್ ಅಥವಾ ಕ್ರಿಸ್ಟಲ್ ಉಪಯೋಗಿಸಬೇಕು ಮೇಡಮ್? ಸೊ ಓಕೆ, ಕ್ರಿಸ್ಟಲ್ಸ್ ಕಾರಲ್ಲಿ ಇಡುವಂತ ಕ್ರಿಸ್ಟಲ್ಸ್ ಬರುತ್ತೆ, ಅದನ್ನ ಇಡಿ. ಅಂಡ್ ನೀವು ಮೆಡಿಟೇಟರ್ ಆಗಿದ್ರೆ ನಿಮ್ ವಸ್ತುಗಳು ಯಾವ್ದಾವ್ದು ಇರುತ್ತೋ, ಕಾರು ಮನೆ, ಅದಕ್ಕೆಲ್ಲ ಒಂದು ಪ್ರೊಟೆಕ್ಷನ್ ಲೇಯರ್ ಅಂತ ಇಟ್ಬಿಡಿ. ಪ್ರೊಟೆಕ್ಷನ್ ಲೇಯರ್ ಅನ್ನೋದು ಮಾಡ್ಕೊಳ್ಳಿ, ನಿಮಗ್ ನೀವು ಮಾಡ್ಕೊಳ್ಳಿ ಫಸ್ಟ್, ಅವಾಗ ಎಲ್ಲಾನು ಪ್ರೊಟೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಬೇರೆಯವ್ರು ಬಂದು ಅದು ಆಕ್ಸಿಡೆಂಟ್ ಮಾಡಿದ್ರೆ ಅದು ಓಕೆ. ಮೇನ್ ಥಿಂಗ್, ಕಾರು ಆಕ್ಸಿಡೆಂಟ್ ಆಗ್ಬಾರ್ದಂದ್ರೆ ಡ್ರೈವಿಂಗ್ ಕರೆಕ್ಟ್ ಆಗಿ ಬರ್ಬೇಕು. ಸೊ ಕಾರ್ ಪ್ರೊಟೆಕ್ಷನ್ಗೆನೆ ಕ್ರಿಸ್ಟಲ್ಸ್ ಇದೆ. ಇದು ಆಫೀಸ್ಗೆ ಫೋನ್ ಮಾಡಿ ತಿಳಿಸ್ಕೊಡ್ತಾರೆ. ಪ್ರವೀಣ್ ಪ್ರಭು ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮಾ. ಮೆಡಿಟೇಷನ್ ಅಲ್ಲಿ ನಾವು ಮಾಡ್ತಾ 21 ಡೇಸ್ ಅಲ್ಲಿ ಮಾಡ್ತಾ ಮೊಮ್ಮಗು ಯಾವ ತರ ಬೇಕು ಅಂತ ನಾವು ಸೊಸೆ ಪರವಾಗಿ ನಾವು ಕೇಳ್ಕೊಬೋದಾ? ಡೆಫಿನೆಟ್ಲಿ. ನಿಮ್ಮ ಮೊಮ್ಮಗು ಆಲ್ರೆಡಿ ಇದೆ, ಆಡ್ತಾ ಇದೆ, ಅದ್ರ ಜೊತೆ ನೀವು ಆಡ್ತಾ ಇದ್ದೀರಾ, ಆ ಇಮೋಷನಲ್ ಫೀಲ್ ಕನೆಕ್ಟ್ ಆಗಿ. ಓಕೆ ಮೇಡಮ್. ಆಮೇಲೆ ಮಗಂದು ಫಾರಿನ್ ಹೋಗ್ಬೇಕು ಅಂತಿದ್ದಾರೆ, ಅದನ್ನು ನಾವು ಕೇಳ್ಕೊಬೋದಾ ಮೇಡಮ್ ಅವ್ರ ಪರವಾಗಿ ನಾವು? ಫಾರಿನ್ಗೆ ಹೋಗ್ಬೇಕಾ ಹೋಗ್ಬಾರ್ದಂತನಾ? ಅವ್ರು ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ, ಅದಕ್ಕೆ ನಾವು ಕೇಳ್ಕೊಬೋದಾ? ಅವರು ಬೆಳಗ್ಗೆನೆ ಡ್ಯೂಟಿಗೆ ಹೋಗ್ಬಿಡ್ತಾರೆ 5 ಗಂಟೆಗೆ, ನಾವು ಮೆಡಿಟೇಷನ್ ನೀವ್ ಏನ್ ಬೇಕಾದ್ರೂ ಕೇಳ್ಕೋಬಹುದು. ಓಕೆ ಮೇಡಮ್. ಆಯ್ತಾ? ಏನ್ ಬೇಕಾದ್ರೂ ಕೇಳ್ಬೋದು. ಅವ್ರುನು ಇವಾಗ ಇಬ್ಬರದು ಸೇರ್ ಒಂದೇ ಥಾಟ್ ಇದೆ ಅಂದ್ರೆ ಇನ್ನೂ ಫಾಸ್ಟ್ ಆಗಿ ಆಗುತ್ತೆ. ಓಕೆ ಮೇಡಮ್. ಅವರು ಸೊಸೆ ಪ್ರೆಗ್ನೆಂಟ್ ಇದ್ದಾರೆ. ಕ್ರಿಸ್ಟಲ್ ಯಾವ್ದು ಮೇಡಮ್? ಆತರ ಅಂದ್ರೆ ಕ್ವಾರ್ಟ್ಸ್ ಕ್ರಿಸ್ಟಲ್ ಏನಾ? ಕ್ವಾರ್ಟ್ಸ್ ಕ್ರಿಸ್ಟಲ್ ಸರ್. ಓಕೆ. ಕ್ರಿಸ್ಟಲ್ ಬೇಕೇ ಬೇಕಾ ಮೇಡಮ್? ಹೌದು, ಕ್ರಿಸ್ಟಲ್ ಇದ್ರೆ ನಾ ಹೇಳಿದ್ನಲ್ಲ 10 ಪಟ್ಟು ಎನರ್ಜೀಸು ಕನೆಕ್ಟ್ ಆಗುತ್ತೆ ನಿಮ್ಗೆ. ನಿಮ್ಮ ಹತ್ರ ಆನ್ಲೈನ್ ಅಲ್ಲಿ ತರ್ಸ್ಕೋಬಹುದಾ? ಕಾಸ್ಟ್ ಎಷ್ಟು ಮೇಡಮ್? ಕಾಸ್ಟ್ ಸರ್ ಹೇಳ್ತಾರೆ ಮಾ, ಒಂದೊಂದು ಸೈಜ್ ಅಲ್ಲಿ ಇರುತ್ತೆ, ಅದು ಗ್ರಾಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಮೇಡಮ್. ನಮ್ಮ ಹತ್ರ ಬ್ರಾಸ್ಲೆಟ್ ಇದೆ ಕ್ರಿಸ್ಟಲ್, ಆಗತ್ತೆ ಮೇಡಮ್ ಅದು? ಅದ್ರಲ್ಲಿ ಮ್ಯಾನಿಫೆಸ್ಟೇಷನ್ ಆಗಲ್ಲ, ಅದ್ ಬರೀ ಪ್ರೊಟೆಕ್ಷನ್ಗೆ. ಸರಿ ಮೇಡಮ್. ಹಾಗಾದ್ರೆ ಫೋನ್ ಮಾಡಿ ತರ್ಸ್ಕೋಬೋದಾ ನಾವು ಮನೆಗೆ? ಓಕೆ ಓಕೆ ಮೇಡಮ್. ರೈಟ್. ಓಕೆ ಸರ್. ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತಿಲ್ಲ? ಎಸ್ ಸರ್, ರೈಟ್. ಪ್ರಾಕ್ಟೀಸ್ ಮಾಡೋಣ. ಅದು ಕ್ಲೀನ್ ಆಗಿ ಬರ್ಕೊಳ್ಳೋರು ಬರ್ಕೊಳ್ಳಿ, ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅಲ್ಲೇ ಕ್ಲಾರಿಫೈ ಮಾಡ್ಕೊಂಡ್ಬಿಡಿ. ಓಕೆನಾ? ಸೊ ಎಸ್, ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್, ಪ್ರವೀಣ್ ಅಂತ. ಪ್ರವೀಣ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ಲ.
ಇದ್ರೆ ಸುಕನ್ಯಾ. ನಮಸ್ತೆ ಮೇಡಮ್. ಮಾತಾಡಿ. ಓಕೆ, ನಾವು ಸುಕನ್ಯಾ ಅಂದ್ರೆ ನನ್ನ ಮಗ ನಮಸ್ತೆ. ನನ್ನ ಮಗಂದ ಒಂದು 4 years ಬ್ಯಾಕ್ ಆಕ್ಸಿಡೆಂಟ್ ಆಯ್ತು. ಆಮೇಲೆ ಆಕ್ಚುಲಿ ಅಮೆರಿಕ ಒಳಗೆ ಜಾಬ್ ಮಾಡತ್ತಿದ್ದ, ಒಂದು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದ, ಆಕ್ಸಿಡೆಂಟ್ ಆಯ್ತು. ಅದಾದ್ಮೇಲೆ ಆಕ್ಸಿಡೆಂಟ್ ಇಂದ ಹೊರಗೆ ಬರಾಕ ಅದೆಲ್ಲ ಗಿಡ್ ಎಲ್ಲ ತೆಗಿಯಕ್ ಒಂದು 2 years ಆಯ್ತು. ಈಗ 2 years ಮತ್ತೆ ಅಮೆರಿಕದ ಟ್ರೈ ಮಾಡತ್ತಾನ. ಸ್ವಲ್ಪ ಅವನಿಗೆ ನೆಗೆಟಿವ್ ಥಾಟ್ಸ್ ಭಾಳ ಬರತೈತಿ. ಅಂದ್ರೆ ಹಿಂಗಾಗ್ಬೋದು, ಹಿಂಗೈತಿ ಬರೇ ಬೇರೆದವ್ರದ್ದು ಅಂದ್ರೆ ಮಿಸ್ಟೇಕ್ ಅವನಿಗೆ ಜಾಸ್ತಿ ಕಾಣಿಸತ್ತೆ. ಇದಕ್ಕೆ ಏನ್ ಮಾಡ್ಬೇಕು? ಹಲೋ, ನಮ್ಗೆ ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆ ಸರ್? ನಿಮ್ದು ಕೇಳಿಸ್ತಾ ಇದೆ, ಬಟ್ ಮೇಡಮ್ ಪ್ರಿಯಾ ರೆಡ್ಡಿ ಮೇಡಮ್ ಸ್ಟಕ್ ಆಗಿದೆ ಅಂತ ಅನಿಸ್ತು. ಒಂದು ನಿಮಿಷ. ಲಾಸ್ಟ್ ಏನು ಹೇಳಿದ್ರಲ್ವಮ್ಮ? ನಿಮ್ದು ವಾಯ್ಸ್ ಪ್ರಿಯಾ ಮೇಡಮ್ ವಾಯ್ಸ್ ಸ್ವಲ್ಪ ಸ್ಟಕ್ 2 ಆಗಿದೆ. minutes 2 minutes. ಸರ್ ಇವಾಗ ಬರ್ತಾ ಇದಲ್ಲ? ಬರ್ತಾರೆ. ಅಂದ್ರೆ ಅದ ಆಕ್ಸಿಡೆಂಟ್ ಆದ್ಮೇಲೆ 2 years ಡೆವಲಪ್ ಆಗಕ್ಕೆ ಟೈಮ್ ಹಿಡಿತು. ಅದಾದ್ಮೇಲೆ USA ಗೆ ಟ್ರೈ ಮಾಡತ್ತಾನು. ಕರೆ ಅವ್ನಿಗೆ ಏನಾಗತೈತಿ, ಜಾಸ್ತಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರತೈತಿ ಅವನಿಗೆ. ಆಲ್ರೆಡಿ ಅವ ಯೋಗ ಮೆಡಿಟೇಷನ್ ಮಾಡತ್ತಾನ. ಅದು ಇನ್ನೂ ಸ್ವಲ್ಪ ಅವನಿಗೆ ಅಂದ್ರ ಎಲ್ಲಾರು ಅಂದ್ರೆ ನನಗ ಕೆಟ್ಟದ ವಿಚಾರ ಮಾಡ್ತಾರೋ, ಎಲ್ಲಾರು ನನ್ಗೆ ಕೆಟ್ಟ ಮಾಡ್ತಾರೋ, ಹಿಂಗ ವಿಚಾರ ಬರತೈತಿ ಅವನಿಗೆ. ಹಿಂಗ ಅದ ನೆಗೆಟಿವ್ ಥಾಟ್ಸ್ ಹೋಗ್ಬೇಕು. ಒಂದು ಲೈಫ್ ಒಳಗೆ ಸಕ್ಸಸ್ ಆಗ್ಬೇಕಂದ್ರ ಯಾವ್ದು ಮಾಡ್ಬೇಕು? ಮೆಡಿಟೇಷನ್ ಮತ್ತೆ ಯಾವ್ದು ಯೂಸ್ ಮಾಡ್ಬೇಕು? ಓಕೆ ಮೇಡಮ್, ಅರ್ಥ ಆಯ್ತು. ಇದು ನೆಗೆಟಿವಿಟಿ ತುಂಬಾ ಈ ಫ್ಯೂಚರ್ದು ಭಯ ಇರುತ್ತಲ್ಲ, ಫ್ಯೂಚರ್ದು ಭಯ ಇಟ್ಕೊಳಕ್ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ನೆಗೆಟಿವಿಟಿ ಅದು ತುಂಬಾ ರೂಲ್ ಮಾಡುತ್ತೆ. ನಾವ್ ಯಾವಾಗ ವೀಕ್ ಅಂತ ಈ ನೆಗೆಟಿವ್ ಫೋರ್ಸಸ್ ಗೊತ್ತಾಯ್ತಂದಾಗ ತುಂಬಾ ಥಾಟ್ಸ್ ನ ಅದು ಮಾಡ್ತಾ ಇದೆ. ಅಂದ್ರೆ ಇವಾಗ ಭೂಮಿ ಮೇಲೆ ಪಾಸಿಟಿವ್ ಎನರ್ಜೀಸು ನೆಗೆಟಿವ್ ಎನರ್ಜೀಸು ಎರಡೂನು ಒಟ್ಟೊಟ್ಟಿಗೆನೆ ಕೆಲಸ ಮಾಡ್ತಾ ಇದೆ. ಈಗ ಒಂದು ತುಂಬು ಕುಟುಂಬ ಅಂದ್ರೆ ಎಲ್ರು ಒಂದೇ ಮೈಂಡ್ ಸೆಟ್ ಅಲ್ಲಿ ಇಲ್ಲ. ಸ್ವಲ್ಪ ಜನ ಪಾಸಿಟಿವ್ ಇರ್ತಾರೆ, ಸ್ವಲ್ಪ ಜನ ನೆಗೆಟಿವ್ ಇರ್ತಾರೆ, ಅರ್ಧ ಇರುತ್ತೆ, ಅರ್ಧ ತೂಗ್ತಾ ಇರುತ್ತೆ. ಓಕೆನಾ? ಅವಾಗ ಏನ್ ಮಾಡ್ಬೇಕಂದ ನಾವು ಎಮೋಷನಲಿ ವೀಕ್ ಆಗ್ಬಾರ್ದು. ಯಾಕಂದ್ರೆ ತುಂಬಾ ಇಲ್ಲಿ ಕರ್ಮನ ಅನುಭವಿಸಕ್ಕೆ ಬಂದಿರ್ತೀವಿ. ಯಾವ್ದೋ ಒಂದು ರೀಸನ್ ಇಂದ ಆ ಘಟನೆ ನಡೆದಿರುತ್ತೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಮತ್ತೆ ಹಿಂದೆನೆ ತಗೊಂಡ್ ಹೋಗ್ತಾ ಇದ್ದಾಗ ಆ ನೆಗೆಟಿವಿಟಿ ಎಫೆಕ್ಟ್ ಆಗ್ತಾ ಇರುತ್ತೆ. ಅವಾಗ ಫ್ಯೂಚರ್ ಮೇಲೆ ಡೌಟ್ ಬಂದ್ಬಿಡುತ್ತೆ, ಇನ್ ಹೆಂಗಾಗುತ್ತೋ ಏನಾಗುತ್ತೋ ಅಂತ. ಓಕೆನಾ? ಅದರಿಂದ ಆಚೆ ಬರ್ಬೇಕು. ಅದರಿಂದ ಆಚೆ ಬರ್ಲಿಕ್ಕೆ ಹೆಲ್ಪ್ ಆಗೋದು ಯೋಗ ಹೆಲ್ಪ್ ಆಗುತ್ತೆ, ಧ್ಯಾನ ಹೆಲ್ಪ್ ಆಗುತ್ತೆ. ಅಂಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಆ ತರದ್ದು ಪ್ರತಿ 24 ಗಂಟೆನೂ ಹಾಕೊಂಡಿದ್ದಾಗ ಅದು ಕೂಡ ಅವ್ರಿಗೆ ಹೆಲ್ಪ್ ಆಗ್ತಾ ಹೋಗ್ತಾ ಇರುತ್ತೆ. ನೆಗೆಟಿವಿಟಿ ಎಫೆಕ್ಟ್ ಅವ್ರಿಗೆ ಬರಲ್ಲ. ನೆಕ್ಸ್ಟ್ ಏನ್ ಕೇಳಿದ್ರು ಸರ್? ಅಷ್ಟೇ ಮಾಡಿ. ಇದು ನೆಗೆಟಿವ್ ಆಲೋಚನೆ ಜಾಸ್ತಿ ಬರುತ್ತೆ. ನೆಗೆಟಿವ್ ಆಲೋಚನೆ ಅಂದ್ರೆ ಅವರು ಇದ್ರಲ್ಲಿ ಸ್ಟಕ್ ಆಗಿರ್ಬೋದು. ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅಲ್ಲೇ ಇದ್ರೆ ಅಲ್ಲೇ ಇದ್ದು ಹೋಗ್ತೀವಿ. ಅದ ಮ್ಯಾಮ್, ಅವ್ರು ಒಂದು USA ಒಳಗೆ ಜಾಬ್ ಮಾಡಿ ಬಂದ. ಅದು ಒಂದು ಪೇಪರ್ ಎಕ್ಸಾಮ್ ಕೊಡಕ್ ಬಂದಾಗ ಅದು ಆಕ್ಸಿಡೆಂಟ್ ಆಯ್ತು. ಈಗ ಮತ್ತೆ USA ಗೆ ಟ್ರೈ ಮಾಡತ್ತಾನು. ಕರೆ 2 ಸಲ ಟ್ರೈ ಮಾಡಿದ್ರು ಅದು ವಿಸಾ ಪಾಸ್ ಆಗ್ಲಿಲ್ಲ. ಅದ್ರ ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆಗಿದ್ದ, ಕರೆ ವಿಸಾ ಪಾಸ್ ಆಗಿಲ್ಲ. ಅದಕ್ಕ ಏನು ಅದ ಮೈನ್ ಅವನಿಗೆ ಅದು ಪಾಸ್ ಆಗ್ಲಿಲ್ಲ ಅಂದ್ಕೂಲೆ ಆಟೋಮೆಟಿಕ್ ಅವನಿಗೆ ನೆಗೆಟಿವ್ ಥಾಟ್ಸ್ ಬರತೈತಿ. ಅದೇ ನಾವ್ ಅನ್ಕೊಂಡಿದ್ದ ಆಗಿರಲ್ಲ ಅಲ್ವಾ, ಅವಾಗ ಅದು ಒಂದ್ ರೀಸನ್ ಆಗಿರುತ್ತೆ. ಇವಾಗ ಅನ್ಕೊಂಡ್ ಚಿಕ್ಕದು ಒಂದು ಆಗದೆ ಇರ್ಬೋದು ಆ ಕೆಲ್ಸ, ಮುಂದಕ್ಕೆ ಒಂದ್ ದೊಡ್ಡ ಆಪರ್ಚುನಿಟಿ ಇರ್ಬೋದಲ್ವಾ. ಆ ಪಾಸಿಟಿವ್ ಥಾಟ್ ಅಲ್ಲಿ ಹೋಗ್ಬೇಕು. ರೈಟ್.